ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘೇತೆ ಗಿರಿಂ ಯತ್ಕೃಪಾ ತಮಹಂ ಮುಂದೆ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರಂತಹ ಶ್ರೀ ಅಮರನಾಥ ದಂಪತಿಗಳವರೇ ಹಾಗೂ ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ವಂದಿಸ್ತಾ ಮತ್ತು ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ 37ನೆಯ ಶ್ಲೋಕದವರೆಗೆ ಬಂದಿದ್ವಿ. ಅಲ್ಲಿ ಕೃಷ್ಣ ತನ್ನ 4 ವಿಭೂತಿಗಳನ್ನು ಹೇಳಿದ್ದ. ವೃಷ್ಣೀನಾಂ ವಾಸುದೇವೋಸ್ಮಿ, ಪಾಂಡವಾನಾಂ ಧನಂಜಯ, ಮುನೀನಾಂ ಅಪ್ಯಹಂ ವ್ಯಾಸಃ, ಕವೀನಾಂ ಉಶನಾ ಕವಿಃ ಅಂತ. ಇದರಲ್ಲಿ ನಾವು 3 ವಿಭೂತಿಗಳನ್ನು ನೋಡಿದ್ದಾಗಿದೆ. ಅಂದರೆ 64 ವಿಭೂತಿಗಳನ್ನು ನಾವು ನೋಡಿದ್ದೇವೆ ನಿನ್ನೆವರೆಗೆ. ಈಗ 65ನೇದು ಅಂದರೆ ಕವೀನಾಂ ಉಶನಾ ಕವಿಃ ಎನ್ನುವಂತಹ ಈ ವಿಭೂತಿಯ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಉಶನಾ ಅಂದರೆ ಶುಕ್ರಾಚಾರ್ಯ ಅಂತ ಅರ್ಥ. ಆ ಶುಕ್ರಾಚಾರ್ಯ ಅವನನ್ನು ಕೃಷ್ಣ ಇಲ್ಲಿ ಕವಿ ಅಂತ ಕರೆದಿದ್ದಾನೆ. ಕವೀನಾಂ ಉಶನಾ ಕವಿಃ ಅಂತ. ಕವಿಗಳಲ್ಲಿ ನಾನು ಉಶನ ಅಂದರೆ ಉಶನಸ್ ಶುಕ್ರಾಚಾರ್ಯ ಅಂತ. ಕವಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಕನ್ನಡದಲ್ಲಿ ಕೇವಲ ಪದ್ಯಗಳನ್ನು ಬರೆಯುವವನು ಎನ್ನುವಂತಹ ಅರ್ಥಕ್ಕಷ್ಟೇ ಆ ಶಬ್ದ ಸೀಮಿತವಾಗಿಬಿಟ್ಟಿದೆ. ಅದರ ಕವಿ ಅನ್ನೋದಕ್ಕೆ ಅರ್ಥ ಕ್ರಾಂತದರ್ಶಿ, ಸಾಮಾನ್ಯ ಜನರ ಕಣ್ಣಿಗೆ ಬುದ್ಧಿಗೆ ಕಾಣದೇ ಇರುವುದನ್ನು ಹುಡುಕಿ ಇನ್ನೊಬ್ಬರಿಗೆ ತೋರಿಸುವವನು ಕವಿ ಅಂತ ಅರ್ಥ. ಹಾಗಾಗಿ ಅವನನ್ನು ಕ್ರಾಂತದರ್ಶಿ ಅಂದರೆ ಅವನು ಒಳಗಣ್ಣಿರುವವನು ಅಂತ ಅರ್ಥ ಅದಕ್ಕೆ. ಇವತ್ತು ಬಹಳಷ್ಟು ಜನ ಕವಿಗಳಿಗೆ ಅದಿಲ್ಲ, ಪ್ರಶ್ನೆ ಬೇರೆ ಬಿಡಿ. ಆದರೆ ಅದರ ಮೂಲತಃ ಅರ್ಥ ಹಾಗೆ. ಹಾಗಾಗಿಯೇ ಆ ಕವಿ ಅಂತ ಆಗುವವನು ಅವನಿಗೆ ಋಷಿತ್ವ ಇರಬೇಕು. ಋಷಿ ಅಂದರೆ ಜ್ಞಾನಿ ಅಂತ. ಆ ಜ್ಞಾನ ಯಾವನಿಗಿರುತ್ತೋ ಅವನು ಮಾತ್ರ ನಿಜವಾದ ಅರ್ಥದಲ್ಲಿ ಕವಿ ಆಗಬಲ್ಲ. ಹಾಗಿಲ್ಲದೇ ಇದ್ದರೆ ಅವನು ಕವಿ ಆಗೋದಿಲ್ಲ. ಆ ವಿಗೆ ಸ್ಥಾನದಲ್ಲಿ ನಾವು ಪಿ ಮಾಡಬೇಕಾಗತ್ತೆ ಅವನನ್ನು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಶುಕ್ರಾಚಾರ್ಯರನ್ನು ಕವಿಗಳ ಗುಂಪಿಗೆ ಸೇರಿಸಿ ನಾನು ಆ ಕವಿಗಳ ಗುಂಪಿನಲ್ಲಿ ಶುಕ್ರಾಚಾರ್ಯನಾಗಿದ್ದೇನೆ ಅಂತಾನೆ ಕೃಷ್ಣ. ಹಾಗಿದ್ರೆ ಶುಕ್ರಾಚಾರ್ಯರು ಏನು ಪದ್ಯ ಬರೆದರು? ಅವರಿಗೇನೋ ಅವಾರ್ಡ್ ಬಂದಿತ್ತಾ ಅಂದರೆ ಇಲ್ಲ, ಅವರು ಕ್ರಾಂತದರ್ಶಿ. ಅದರ ಒಂದು ನೆನಪಿಟ್ಕೊಳ್ಬೇಕು ನಾವು. ನಮ್ಮ ದೇಶದ ನೀತಿಶಾಸ್ತ್ರದ ಕೊಡುಗೆಯಲ್ಲಿ ಅವರ ದಾಯಿತ್ವ ತುಂಬ ಉಂಟು. ಹಾಗಾಗಿ ಶುಕ್ರರು ಕವಿ ಅನ್ನೋದಕ್ಕೆ ಅರ್ಥ ಜ್ಞಾನಿ ಅಂತ. ನಮ್ಮ ದೇಶಕ್ಕೆ ನೀತಿ ಸಂಹಿತೆಯನ್ನು ಕೊಟ್ಟವರು. ಮತ್ತು ಅದಾದಮೇಲೆ ಚಾಣಕ್ಯನ ನೀತಿ ಸಂಹಿತೆ, ಅರ್ಥಶಾಸ್ತ್ರಜ್ಞರು ಹೌದು ಆತ. ಆದರೆ ಶುಕ್ರಾಚಾರ್ಯ ವಿಶೇಷವಾಗಿ ಆತ ನೀತಿಶಾಸ್ತ್ರಜ್ಞ. ಆ ನೀತಿ ಎಷ್ಟರ ಮಟ್ಟಿಗೆ ಕೇಳಿದರೆ ಅದು ಶುಕ್ರ ನೀತಿ ಅಂತಲೇ ಪ್ರಸಿದ್ಧಿ ಪಡೆಯುತ್ತದೆ. ನಿಮಗೆ ವಿಶೇಷವಾಗಿ ಕಥೆ ಗೊತ್ತಿರಬೇಕು. ಬಲಿಚಕ್ರವರ್ತಿ 3 ಹೆಜ್ಜೆ ದಾನ ಮಾಡಲಿಕ್ಕೆ ಹೊರಟಾಗ ಶುಕ್ರಾಚಾರ್ಯರಲ್ಲಿ ಬಂದು ಅವನಿಗೆ ಸುದೀರ್ಘವಾಗಿ ಉಪದೇಶ ಮಾಡ್ತಾರೆ. ಆ ಶುಕ್ರನ ನೀತಿ ಸರ್ವಸ್ವವನ್ನು ದಾನ ಮಾಡಬೇಕು ಅಂತ ಚಕ್ರವರ್ತಿ ಮುಂದಾದಾಗ ಆಗ ಶುಕ್ರಾಚಾರ್ಯ ಹೇಳ್ತಾರೆ, ನಿನ್ನಲ್ಲಿರುವಂಥ ಹಣವನ್ನು 5 ವಿಭಾಗ ಮಾಡು ಅಂತ ಹೇಳಿ ಅದರೊಳಗೆ ಒಂದೊಂದು ಭಾಗವನ್ನು ಧರ್ಮಾಯ ಯಶಸ್ಸೇ ಅರ್ಥಾಯ ಸ್ವಜನಾಯ ಅಂತೆಲ್ಲ ಹೇಳಿ ವಿಭಾಗ ಮಾಡ್ತಾ ಹೋಗ್ತಾನೆ.
ಅಂದರೆ ಆ 5 ವಿಭಾಗ ಮಾಡಿದಾಗ ಮೊದಲನೇ ಭಾಗವನ್ನು ಧರ್ಮ ಕಾರ್ಯಕ್ಕೋಸ್ಕರ ನೀನು ಉಪಯೋಗಿಸು, ಎರಡನೇದನ್ನು ಅರ್ಥಾಯ ಧರ್ಮ ಯಶಸ್ಸೇ ಕೀರ್ತಿಗಾಗಿ ಅಂದರೆ ದುಡ್ಡನ್ನು ಕೊಟ್ಟು ಕೀರ್ತಿ ಪಡೆಯೋದು ಅಂತ, ಅದು ತಪ್ಪಲ್ಲ ನೀತಿಯ ಪ್ರಕಾರ. ಈ ಉದಾಹರಣೆಗೆ ನೋಡಿ, ನಾವು ಯಾವುದೋ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೇವೆ, ನೀವು ಒಂದಿಷ್ಟು ಹಣ ಕೊಟ್ಟರೆ ನಿಮ್ಮ ಹೆಸರಲ್ಲಿ ಒಂದು ಕಲ್ಲನ್ನು ಹಾಕ್ತೇವೆ ಅಂತ ಹೇಳ್ತಾರೆ, ಅಲ್ಲಿ ಗೋಡೆ ಮೇಲೆ ಹೆಸರು ಹಾಕ್ತಾರಲ್ಲ ಅಲ್ವಾ, ಹಾಗೆ ಅದೇನು ದುಡ್ಡನ್ನು ಕೊಟ್ಟು ಹೆಸರನ್ನು ಪಡೆಯುವಂಥದ್ದು. ಯಶಸ್ಸೇ ಧರ್ಮಾಯ ಯಶಸ್ಸೇ ಅರ್ಥಾಯ. ಮತ್ತು ಅದಾದ ಮೇಲೆ ಇನ್ನೊಂದು ಅರ್ಥಾಯ, ದುಡ್ಡಿಗಾಗಿ ದುಡ್ಡು ಅಂತ, ಅಂದರೆ ದುಡ್ಡನ್ನು ಇಟ್ಟು ಮರಿ ಹಾಕಿಸ್ಬೇಕು ಅಂತ. ನಮ್ಮನ್ನು ಹೇಳ್ತಾರಲ್ಲ, 10ರಷ್ಟು ಖರ್ಚು ಮಾಡಿ ಮತ್ತು 20ರಷ್ಟು ಲಾಭ ಪಡಿ ಅಂತ, ಅಥವಾ ಬ್ಯಾಂಕಲ್ಲಿ ಇಟ್ಟು ಅದಕ್ಕೆ ಬಡ್ಡಿ ತಗೋ ಅಂತ. ಹಾಗಾಗಿ ದುಡ್ಡಿನಿಂದ ದುಡ್ಡನ್ನು ಗಳಿಸೋದು ಅಂತ. ಹಾಗಾಗಿ ಇದು 3ನೆಯ ವಿಧಾನ, ಧರ್ಮಾಯ ಯಶಸ್ಸೇ ಅರ್ಥಾಯ ಕಾಮಾಯ. ಮತ್ತು ನಿನ್ನ ಐಹಿಕವಾದಂಥ ಸುಖಭೋಗಕ್ಕೋಸ್ಕರ, ಅದಕ್ಕೋಸ್ಕರ ಆ ದುಡ್ಡನ್ನು ಬಳಸು. ಮತ್ತು ಸ್ವಜನಾಯ, ನಮ್ಮವರು ಅಂತ ಯಾರು ಇರ್ತಾರೋ, ಅಂದರೆ ನಮ್ಮ ಕಡೆಯವರು ಅಂತ, ಅವರಿಗೋಸ್ಕರ ಏನೋ ಸಹಾಯವೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಸಪೋರ್ಟಿಗೋ ಬೇಕು ಅಂತಾದಾಗ ಆ ದುಡ್ಡನ್ನು ಉಪಯೋಗಿಸು. ಹೀಗೆ ನಿನ್ನ ದುಡಿಮೆಯನ್ನು 5 ವಿಭಾಗ ಮಾಡು. ಮೊದಲನೆಯ ಭಾಗವನ್ನು ಅಂದರೆ 5ರಲ್ಲಿ 1 ಅಂಶವನ್ನು ದಾನಕ್ಕಾಗಿ ಉಪಯೋಗಿಸು. ಇದು ಶುಕ್ರ ನೀತಿ, ಇದು ಹೀಗೆ ಅಂತ. ಮತ್ತು ಅವರ ನೀತಿ ಕೆಲವು ಕಡೆ ಸ್ವಲ್ಪ ಡೇಂಜರ್ ಆಗಿ ಉಂಟು, ಅದು ಸದ್ಯಕ್ಕೆ ಅದೆಲ್ಲ ಬೇಡ. ಏನಿದ್ರೂ ಸಹ ಶುಕ್ರಾಚಾರ್ಯರು ಮಹಾ ಬುದ್ಧಿವಂತರು, ಅವರು ಸಂಶಯನೇ ಇಲ್ಲ. ಎಷ್ಟು ಬುದ್ಧಿವಂತರು ಅಂತ ಕೇಳಿದರೆ, ಸಾಕ್ಷಾತ್ ಪರಮೇಶ್ವರನಿಂದ ಸಂಜೀವಿನಿ ವಿದ್ಯೆಯನ್ನು ಪಡೆದಂಥ ಋಷಿ ಆತ ಶುಕ್ರಾಚಾರ್ಯ. ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ವಿದ್ಯೆ. ಇಂಥ ಶುಕ್ರಾಚಾರ್ಯನ ಹತ್ರ ಆ ಸಂಜೀವಿನಿ ವಿದ್ಯೆ ಇದ್ದದ್ದನ್ನು ತಿಳಿದಂಥ ಬೃಹಸ್ಪತ್ಯಾಚಾರ್ಯ ತಾನು ಪಡಿಬೇಕು ಅಂತ ಬಯಸಿದ. ಆದರೆ ಅವರಿಬ್ಬರಿಗೂ ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳು, ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು, ಪರಸ್ಪರ ದ್ವೇಷ. ಮತ್ತು ದೇವಗುರು ಆದವನು ಹೋಗಿ ರಾಕ್ಷಸ ಗುರು ಹತ್ರ ನಿನ್ನಲ್ಲಿರುವ ವಿದ್ಯೆಯನ್ನು ನನಗೆ ಕಲಿಸ್ಕೊಡು ಅಂತ ಕೇಳೋದಾದರೂ ಹೇಗೆ? ಒಂಥರ ಪ್ರೆಸ್ಟೀಜು ಅಂತ. ಹಾಗಾಗಿ ವಿಚಾರ ಮಾಡಿದರು, ನನಗೆ ಸಿಗದೆ ಅಂತೆ ನನ್ನ ಮಗನನ್ನು ಕಳಿಸ್ತೇನೆ ಅಂಥೇಳಿ ತನ್ನ ಮಗ ಕಚನನ್ನು ಕಳಿಸಿದರು. ಕಚ ಹೋಗಿ ಶುಕ್ರಾಚಾರ್ಯ ಹತ್ರ, ನಾನು ನಿಮ್ಮ ಶಿಷ್ಯನಾಗಬೇಕು, ನಿಮ್ಮ ವಿದ್ಯೆಯನ್ನು ನನಗೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಶುಕ್ರಾಚಾರ್ಯ ಸಂತೋಷವಾಯಿತು. ನನ್ನ ಶತ್ರುವಿನ ಮಗ ನನ್ನ ಹತ್ರ ವಿದ್ಯಾರ್ಥಿಯಾಗಿ ಬರ್ತಾನೆ ಅಂದರೆ ನನ್ನ ಯೋಗ್ಯತೆ ಎಷ್ಟಿರಬೇಕು ಅಂದ್ಕೊಂಡ್ರು ಅವರು ಅಲ್ವಾ. ಅಂದರೆ ನನ್ನ ಶತ್ರುವೂ ಸಹ ನನ್ನ ವಿದ್ಯೆಯನ್ನು ರೆಕಗ್ನೈಸ್ ಮಾಡಿದ್ದಾನೆ ಅಂತ ಸಂತೋಷಪಟ್ಟರು. ಆಗಲೇ ಅಂತ ಒಪ್ಕೊಂಡ್ರು. ಇವರಿಗೂ ಅವರಿಗೂ ದ್ವೇಷವಷ್ಟೇ ಹೊರತು ಅವನ ಮೇಲೆ ದ್ವೇಷ ಇರಲಿಲ್ಲ. ಕೊನೆಗೆ ಎಲ್ಲ ವಿದ್ಯೆಯನ್ನು ಹೇಳ್ಕೊಟ್ರು, ಆದರೆ ಆ ಸಂಜೀವಿನಿ ವಿದ್ಯೆಯನ್ನು ಮಾತ್ರ ಹೇಳ್ಕೊಡ್ಲಿಲ್ಲ ಬುದ್ಧಿವಂತರು. ಆದರೆ ಏನಾಯಿತು ಕೇಳಿದರೆ, ಈ ಶುಕ್ರರ ಶಿಷ್ಯರಿಗೆ ಅವನ ಮೇಲೆ ಸಂಶಯ ಬಂತು. ಕಚ ತುಂಬ ಯೋಗ್ಯ ವ್ಯಕ್ತಿ ಆಗಿದ್ದ. ಇಂದಲ್ಲ ನಾಳೆ ಶುಕ್ರಾಚಾರ್ಯ ಹತ್ರ ಇರುವಂಥ ಸಂಜೀವಿನಿ ವಿದ್ಯೆಯನ್ನು ಈತ ಪಡಿತಾನೆ ಅನ್ನುವಂಥ ಒಂದು ಸಂಶಯ ಬಂತು. ಅದಕ್ಕೋಸ್ಕರ ಏನು ಮಾಡಿದ್ರು ಕೇಳಿದರೆ, ಈ ಶುಕ್ರಾಚಾರ್ಯನ ಆಶ್ರಮದವನ್ನು ಕೆಲಸ ಮಾಡ್ತಾ ಒಂದು ಸಲ ಸಮಿಧಾದಿಗಳನ್ನು ತರಲಿಕ್ಕೆ ಕಚ ಕಾಡಿಗೆ ಹೋಗಿದ್ದ. ಹಾಗೆ ಹೋದಾಗ ಈ ಶುಕ್ರರ ಶಿಷ್ಯರು, ರಾಕ್ಷಸರು, ದೈತ್ಯರೆಲ್ಲ ಸೇರಿ ಅವನನ್ನು ಸಾಯಿಸಿಬಿಟ್ರು. ಅಷ್ಟೇ, ನಿಶ್ಚಿಂತೆಯಿಂದ ಒಳ್ಕೊಂಡ್ರು. ಆದರೆ ಏನಾಗಿತ್ತು ಕೇಳಿದರೆ, ಶುಕ್ರಾಚಾರ್ಯರಿಗೂ ಕಚನ ಮೇಲೆ ಅತ್ಯಂತ ಶಿಷ್ಯ ವಾತ್ಸಲ್ಯ ಇತ್ತು. ತುಂಬ ಒಳ್ಳೆಯವನಿದ್ದ ಅವನು. ಅದಕ್ಕಿಂತ ಹೆಚ್ಚಾಗಿ ಶುಕ್ರಾಚಾರ್ಯ ಮಗಳಾದ ದೇವಯಾನಿಗೆ ಅವನ ಮೇಲೆ ಅತ್ಯಂತ ಪ್ರೀತಿ ಇತ್ತು. ತಾನು ಮದುವೆ ಆಗುವುದಾದರೆ ಇವನನ್ನೇ ಅಂತ ಅವಳು ಮನಸ್ಸಲ್ಲೇ ಅಂದ್ಕೊಬಿಟ್ಟಿದ್ಲು ಅವಳು, ಅಷ್ಟರ ಮಟ್ಟಿಗೆ. ಸರಿ, ತಂದೆ ಮಗಳು ಇಬ್ಬರು ಇವನು ಹುಡ್ಕೊಂಡು ಹೋದರು. ಅಲ್ಲಿ ಹೋಗಿ ನೋಡಿದರೆ ಅವನು ಬಿದ್ದಿದ್ದಾನೆ, ಸತ್ತೋಗಿದ್ದಾನೆ. ಅವನು ಸತ್ರೆ ಏನಂತ ಇವರಿಗೇನು ಕಷ್ಟ, ಸಂಜೀವಿನಿ ವಿದ್ಯೆ ಇವರಿಗೆ. ತಕ್ಷಣ ಸ್ಪರ್ಶ ಮಾಡಿದರು, ಆ ಮಂತ್ರವನ್ನು ಜಪಿಸಿದರು, ಅವನು ಬದುಕಿಸ್ಬಿಟ್ರು. ಎಲ್ಲ ಗ್ರಹಚಾರವೇ ಶಿಷ್ಯರಿಗೆ ಗೊತ್ತಾಯಿತು, ನಾವು ಮಾಡಿದ್ದು ವ್ಯರ್ಥ ಆಗಿ ಹೋಯ್ತಲ್ಲ ಅಂತ ಸಮಯ ಕಾಯ್ತಾ ಕುಳಿತರು. ಸರಿ, ಇನ್ನೊಂದು ಸಲ ಏನು ಮಾಡೋದಕ್ಕೆ ಅವನನ್ನು ಹಾಗೆ ಸಾಯಿಸಿದರು. ಸಾಯಿಸಿ ಆದಮೇಲೆ ಏನು ಮಾಡೋದಕ್ಕೆ ಕೇಳಿದ್ರೆ ಅವನನ್ನು ಸುಟ್ಟುಬಿಟ್ರು. ಹಿಂದಾದರೆ ಅವನ ಬಾಡಿ ಯಾರೂ ಸಿಕ್ಕಿತ್ತು, ಇವಾಗ ಸುಟ್ಟೇ ಬಿಡೋಣ ಅಂಥೇಳಿ ಸುಟ್ಬಿಟ್ರು. ಹೋಗಿ ನೋಡಿದರೆ ಮತ್ತೆ ಪುನಃ ಇವನು ಬಂದಿಲ್ಲ ಆಶ್ರಮಕ್ಕೆ, ಲೇಟಾಗಿ ಹೋಯ್ತು ಬರೋದು. ಹುಡ್ಕೊಂಡೋದ್ರು ಮತ್ತೆ ಪುನಃ ತಂದೆ ಮಗಳು. ಅಲ್ಲಿ ಮತ್ತೆ ಪುನಃ ಹುಡುಕಿದ್ರು, ಕಾಣಲಿಲ್ಲ. ಆಮೇಲೆ ಗೊತ್ತಾಯ್ತು, ರಾಕ್ಷಸರು ಹೇಳಿದ್ರು, ಇನ್ನೇನಿಲ್ಲ ಅವನನ್ನು ಸಾಯಿಸಿ ಸುಟ್ಟು ಬೂದಿ ಮಾಡಿಬಿಟ್ಟಿದ್ದೇವೆ ಅಂತ. ಹೌದಾ, ಎಲ್ಲಿ ಸುಟ್ಟಿದ್ದೀರಿ ತೋರಿಸಿ ಅಂತೇಳಿದ್ರು ಶುಕ್ರರು. ಇಂತಲ್ಲಿ ಅಂತಂದರು. ಹೋದರು, ಆ ಬೂದಿ ರಾಶಿ ಸ್ಪರ್ಶ ಮಾಡಿದರು, ಸಂಜೀವಿನಿ ಮಂತ್ರವನ್ನು ಜಪಿಸಿದರು. ಬದುಕಿ ಬಂದ ಅವನು. ಶುಕ್ರರು ಯಾಕೆ
ಪ್ರಸಿದ್ಧ ವ್ಯಕ್ತಿ ಅಂದರೆ ಅವರ ವಿದ್ಯೆ ಅಷ್ಟಿತ್ತು. ಯದ್ಯಪಿ ರಾಕ್ಷಸ ಗುರು. ಮತ್ತೆ ಪುನಃ ಅವರು ಕೈ ಕಚ್ಕೊಂಡ್ರು ಶಿಷ್ಯರು. ಅಯ್ಯೋ, ಈ ಸಲ ಮಾಡಿದ ಪ್ರಯತ್ನವು ವ್ಯರ್ಥವಾಗಿ ಹೋಯ್ತಲ್ಲ ಅಂತ. ಎರಡನೇ ಅಟೆಂಪ್ಟು ಎಷ್ಟಾಗಿ ಹೋಯಿತು ಅಂತ. ಕೊನೆಗೆ ಮೂರನೇ ಸಲ ವಿಚಾರ ಮಾಡೋದು, ಈ ಸಲ ಸಿಗಲೇಬಾರ್ದವನು ಅಂಥೇಳಿ ಉಪಾಯ ಮಾಡಿದರು. ಈ ಶುಕ್ರಾಚಾರ್ಯ ಒಂದು ಸಣ್ಣ ದೌರ್ಬಲ್ಯ ಇತ್ತು. ಆಗಾಗ ಸ್ವಲ್ಪ ಒಂದೊಂದು ಪೆಗ್ ಹಾಕ್ತಿದ್ರು ಅವರು. ಇದನ್ನು ಅರ್ಥ ಮಾಡಿಕೊಂಡಂಥ ಶಿಷ್ಯರು ಏನು ಮಾಡೋದು ಕೇಳಿದರೆ, ಮೂರನೇ ಸಲ ಅವನನ್ನು ಸಾಯಿಸಿಬಿಟ್ರು. ಸಾಯಿಸಿ ಆದ ಮೇಲೆ ಅವರು ಕುಡಿಯುವಂಥ ಪೆಗ್ಗಲ್ಲೇ ಅವನ ಬೂದಿಯನ್ನು ಹಾಕಿ ಇವ್ರಿಗೆ ಕುಡಿಸ್ಬಿಟ್ರು ಶುಕ್ರಾಚಾರ್ಯರಿಗೆ ಆ ಸುರೆಯೊಳಗೆ. ಎಲ್ಲಿ ಹುಡುಕಿದ್ರು ಇಲ್ಲ. ಕೇಳಿದರೆ ನೀವೇ ಹುಡ್ಕೊಳ್ಳಿ ಇವಾಗ ಅಂದರು. ಆಮೇಲೆ ಜೋರಾಗಿ ಬದುಕಿಸಲೇಬೇಕು ಅಂತ ದೇವಯಾನಿಯ ಹಠ. ನಿಮ್ಮ ಹತ್ರ ಸಂಜೀವಿನಿ ಇದೆ, ಅವನನ್ನು ಬದುಕಿಸಲೇಬೇಕು, ಹುಡುಕಲೇಬೇಕು ಅಂತ. ಕೊನೆಗೆ ಅವರು ತಮ್ಮ ಯೋಗಶಕ್ತಿಯಿಂದ ಕೂಗಿ ಕರೀತಾರೆ ಅವನನ್ನು, ಎಲ್ಲಿದ್ದೀಯೇ ನೀನು ಹೇಳು ಅಂತ. ಒಳಗಡೆಯಿಂದ ಸೌಂಡ್ ಬಂತು, ನಿಮ್ಮೊಳಗೆ ಇದ್ದೇನೆ ಅಂದ ಅವನು. ಹೇಗಾಯ್ತು ಇದಲ್ಲ? ಏನಿಲ್ಲ, ನಿಮ್ಮ ಶಿಷ್ಯರು ನೀವು ಮಾಡುವಂತಹ ಆ ಸುರೆಯಲ್ಲಿ ನನ್ನ ಬೂದಿಯನ್ನು ಸೇರಿಸಿದ್ದಾರೆ, ಹಾಗಾಗಿ ನಾನು ಆ ಕಿಂಚಿದ ಅಂಶದಿಂದ ನಿಮ್ಮ ಹೊಟ್ಟೆಯನ್ನು ಸೇರಿದ್ದೇನೆ. ಈಗ ಗ್ರಹಚಾರ ಆಯ್ತಲ್ಲ, ಇವಾಗ ಬದುಕಿಸೋದು ಹೇಗೆ ಅವನನ್ನು? ಆಗ ಹೇಳಿದರು, ಅಲ್ಲಪ್ಪ ಇವಾಗ ನಿನ್ನನ್ನು ಬದುಕಿಸ್ಬೇಕು ಅಂದರೆ ನಾನು ಸಾಯಬೇಕು. ಆಗ ಅವರೇ ಆಲೋಚನೆ ಮಾಡಿದರು, ಹಾಗಿದ್ರೆ ಒಂದು ಕೆಲಸ ಮಾಡು, ನಿನಗೆ ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡೋದಕ್ಕೆ ಇದೇ ಸರಿಯಾದ ಸಂದರ್ಭ. ಹೇಗೂ ನನ್ನೊಳಗೆ ಇದ್ದೆ ನೀನು, ಹೇಗೂ ರಹಸ್ಯವಿದ್ದೆ, ನಾನು ನಿನಗೆ ಉಪದೇಶ ಮಾಡ್ತೇನೆ. ಅದಾದಮೇಲೆ ನನ್ನ ಹೊಟ್ಟೆಯನ್ನು ಭೇದಿಸಿಕೊಂಡು ನೀನು ಹೊರಗೆ ಬಾ, ನಾನು ಸಾಯ್ತೇನೆ. ನಿನಗೆ ನಾನು ಉಪದೇಶ ಮಾಡಿದ್ದೆ ಸಂಜೀವಿನಿ ವಿದ್ಯೆ, ಅದರಿಂದ ನನ್ನನ್ನು ಬದುಕಿಸು ಅಂತ ಹೇಳಿದರು. ದಿಸ್ ಇಸ್ ಕ್ರಾಂತದರ್ಶಿ, ಕ್ರಾಂತದರ್ಶಿತ್ವ ಆಗಲಿ ಅಂತ ಹೇಳಿದ ಅವನು. ಹಾಗೆ ಮಾಡಿದರು. ಅವನು ಪ್ರಾಮಾಣಿಕವಾಗಿ ಶುಕ್ರಾಚಾರ್ಯನ ಬದುಕಿಸಿದ. ಆಗ ಶುಕ್ರರು ಲೋಕಕ್ಕೆ ಒಂದು ಸಂದೇಶವನ್ನು ಕೊಟ್ಟರು, ನನ್ನನ್ನು ನೋಡಿ ಕುಡಿಯುವವರು ಬಿಟ್ಬಿಡಿ ಅಂತ. ಆದರೆ ಶುಕ್ರಾಚಾರ್ಯ ಹೇಳಿದ ಮಾತನ್ನು ಯಾರೂ ಕೇಳಿಸ್ಕೊಂಡಿಲ್ಲ ಅಷ್ಟೇ. ಬೇಕಿದ್ರೆ ಅವ್ರ ಹೆಸರಲ್ಲೇ ಒಂದು ವೈನ್ ಶಾಪನ್ನು ಓಪನ್ ಮಾಡ್ತಾರೆ ಅಷ್ಟೇ. ಯಾಕೆ ಹೇಳಿದೆ ಅಂದರೆ, ಇಂಥ ಅದ್ಭುತವಾದಂಥ ಸಾಮರ್ಥ್ಯ ಇರುವಂಥವರು ಶುಕ್ರಾಚಾರ್ಯರು. ಹಾಗಾಗಿ ಶುಕ್ರ ನೀತಿ, ಅವ್ರ ನೀತಿ ಬಹಳ ಸುದೀರ್ಘವಾಗಿ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಆ ಕ್ರಾಂತದರ್ಶಿತ್ವ ಅಂತ ನೋಡಿ, ಎಂಥ ಪ್ಲ್ಯಾನ್ ಅಂತ ಈಗ ಅಂತ. ಅವನಿಗೆ ಸಂಜೀವಿನಿ ಮಂತ್ರ ಉಪದೇಶನೂ ಆಗಬೇಕು, ತಾನು ಸತ್ರೂ ಚಿಂತೆ ಇಲ್ಲ, ಮತ್ತು ನಾವು ಬದುಕಿ ಬರಬೇಕು ಹೀಗೆ ಅಂತ. ಕೊನೆಗೆ ಅದು ಮುಂದುವರಿಲಿಲ್ಲ, ಅದು ಬೇರೆ ಬೇರೆ ಕಾರಣಗಳು. ಇಲ್ಲಿಗೆ ಆ ವಿಷಯ ಸಾಕು, ಯಾಕೆಂದರೆ ಅದು ಬೆಳೀತಾ ಹೋಗ್ತದೆ ವಿಚಾರ. ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಕವೀನಾಂ ಉಶನಾ ಕವಿಹಿ, ಇಂಥ ಒಬ್ಬ ಕ್ರಾಂತದರ್ಶಿಗಳ ಗುಂಪಿನಲ್ಲಿ ನಾನು ಶುಕ್ರಾಚಾರ್ಯನಾಗಿದ್ದೇನೆ ಅಂತ. ಇಲ್ಲಿಗೆ ಈ ವಿಷಯ ಸಾಕು ಅಂತ ಅಂದ್ಕೊಂಡು ಮತ್ತೆ 38ನೇ ಶ್ಲೋಕಕ್ಕೆ ಹೋಗೋಣ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಅರ್ಜುನ, ನಾನು ಈ ದಮನ ಮಾಡುವವರಲ್ಲಿ, ಅಂದರೆ ನಿಗ್ರಹ ಮಾಡುವವರಲ್ಲಿ ದಮನ ಸಾಧನವಂಥ ದಂಡ ಆಗಿದ್ದೇನೆ. ಮತ್ತು ಜಯೇಚ್ಛುಗಳಲ್ಲಿ ನಾನು ರಾಜನೀತಿ ಆಗಿದ್ದೇನೆ. ಮೌನಂ ಚೈವಾಸ್ಮಿ ಗುಹ್ಯಾನಾಂ, ಗುಟ್ಟುಗಳಲ್ಲೆಲ್ಲ ನಾನು ಮೌನವಾಗಿದ್ದೇನೆ. ಮತ್ತು ಜ್ಞಾನಂ ಜ್ಞಾನವತಾಮಹಂ, ಜ್ಞಾನಿಗಳಲ್ಲಿರುವ ಜ್ಞಾನ ನಾನೇ ಆಗಿದ್ದೇನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಮತ್ತು ಪುನಃ ಈ ಶ್ಲೋಕದಲ್ಲೂ ಕೃಷ್ಣ 4 ರೀತಿಯ ತನ್ನ ವಿಭೂತಿಗಳನ್ನು ತಿಳಿಸಿಕೊಡ್ತಾನೆ. ಏನು ಹೇಳ್ತಾನೆ ಇದರೊಳಗೆ ಅಂದರೆ, ದಮನ ಮಾಡುವವರಲ್ಲಿ ನಾನು ದಂಡಸ್ವರೂಪ. ದಂಡನೆ ಅಂದರೆ ಪನಿಷ್ಮೆಂಟ್ ಅಂತ ಅರ್ಥ. ಆ ದಮನವನ್ನು ಮಾಡುವವನಿಗೆ ಒಂದು ಚೌಕಟ್ಟಿರುತ್ತದೆ. ಆ ಚೌಕಟ್ಟಿನ ಹಿನ್ನೆಲೆಯಲ್ಲಿಯೇ ದಂಡನೆ ಮಾಡಬೇಕಾಗ್ತದೆ. ರಾಜನಾದವನು ಕೆಲವು ದಂಡನೆಯನ್ನು ಮಾಡಲೇಬೇಕಾದಂಥದ್ದು ಅವನ ಕರ್ತವ್ಯಕ್ಕೆ ಅದು ಅನಿವಾರ್ಯವಾಗ್ತದೆ. ಹಾಗಾಗಿ ಈ ದಂಡನೆ ಎನ್ನುವಂಥದ್ದು ಲೋಕಕ್ಕೆ ನೀತಿಯನ್ನು, ಕರ್ತವ್ಯ ಪ್ರಜ್ಞೆಯನ್ನು ಬೋಧಿಸುವುದಕ್ಕೆ ಅಷ್ಟೇ ಹೊರತನು ಕೇವಲ ಪನಿಷ್ಮೆಂಟಿಗಾಗಿ ಪನಿಷ್ಮೆಂಟ್ ಅಲ್ಲ. ಹಾಗಾಗಿ ಇಂಥ ದಂಡನೆ ಉಂಟಲ್ಲ, ಅದು ಶಾಸ್ತ್ರಸಮ್ಮತವಾದಂಥದ್ದು. ಹಾಗಾಗಿ ಇಂಥ ದಂಡನೆ ಸಮಾಜದ ಚೌಕಟ್ಟನ್ನು ಕಾಪಾಡುವುದಕ್ಕಾಗಿ,
ಶಿಸ್ತನ್ನು ಪಾಲಿಸುವುದಕ್ಕಾಗಿ ಅನಿವಾರ್ಯವಾಗ್ತದೆ. ಹಾಗಾಗಿ ಈ ದಂಡನೆಯನ್ನು ಕೊಡುವಂಥ ವ್ಯಕ್ತಿಯ ಕೈಯಲ್ಲಿರುವಂಥ ದಂಡ ನಾನಾಗಿದ್ದೇನೆ. ಅಷ್ಟು ಹಿನ್ನೆಲೆಯಲ್ಲಿ ದಂಡೋ ದಮಯತಾಮಸ್ಮಿ. ಇದಾದಮೇಲೆ ಮುಂದಿನ ಮಾತು ನೀತಿರಸ್ಮಿ ಜಿಗೀಷತಾಂ. ಜಿಗೀಷು ಅಂದರೆ ಗೆಲ್ಲುವ ಭಾವನೆ ಉಳ್ಳವನು ಅಂತ. ಆ ಗೆಲ್ಲಬೇಕು ಅಂತ ಭಾವನೆ ಉಳ್ಳವರಲ್ಲಿ ನಾನು ನೀತಿಯಾಗಿದ್ದೇನೆ ಅಂತಾನೆ ಕೃಷ್ಣ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಇವತ್ತು ನೀತಿ ಎನ್ನುವಂತಹ ಒಂದು ಮಾತಿಗೆ ಏನಾಗಿದೆ ಅಂದರೆ, ಸಾಮಾನ್ಯವಾಗಿ ನೀತಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತಹದ್ದು ಅವನ ನೀತಿವಂತ ಅಂತಂದರೆ ಅವನೊಬ್ಬ ಸಜ್ಜನ, ಅವನೊಬ್ಬ ಗೋವಿನಂಥ ಮನುಷ್ಯ ಅಂತ, ಮತ್ತು ನೀತಿವಂತನಾಗಿ ಬಾಳಿದ್ದಾನೆ ಅಂತೆಲ್ಲ ನಾವು ಹೇಳ್ತೇವೆ. ಹೀಗೆಲ್ಲ ಹೇಳಿದಾಗ ಇಲ್ಲಿ ಏನು ಅರ್ಥ ಮಾಡ್ತೇವೆ ಅಂದರೆ, ಅತ್ಯಂತ ಸದಾಚಾರ ಸಂಪನ್ನ, ಉತ್ತಮ ಗುಣವುಳ್ಳವನು ಅಂತೆಲ್ಲ ನಾವು ಅರ್ಥ ಮಾಡಿಕೊಂಡು ಈ ರೀತಿಯಲ್ಲಿಯೇ ಆ ಮಾತನ್ನು ಮುಂದುವರಿಸ್ತಾ ಹೋಗ್ತೇವೆ. ಆದರೆ ಮೂಲತಃ ನೀತಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಉಪಾಯ, ಮಾರ್ಗ ಅಂತ ಅರ್ಥ. ಈ ನೀತಿ ಶಾಸ್ತ್ರ ಅಂದರೆ ಉಪಾಯ, ಮಾರ್ಗವನ್ನು ಬೋಧಿಸುವಂತಹ ಶಾಸ್ತ್ರ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಧರ್ಮ ಮತ್ತು ನೀತಿ ಇವೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆಯೇ. ಎಷ್ಟೋ ಸಲ ಏನಾಗುತ್ತೆ ಕೇಳಿದರೆ, ನಾವು ಧಾರ್ಮಿಕರಾಗಬೇಕು ಅಂತ ಬಯಸಿ ಶಾಸ್ತ್ರದಲ್ಲಿ ಹೇಳಿದ್ದನ್ನೆಲ್ಲ ನಾನು ಮಾಡಲಿಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿ ನೀತಿಯನ್ನು ವಿಚಾರ ಮಾಡದೆ ಕೇವಲ ಧರ್ಮದ ಮುಖವನ್ನು ಮಾತ್ರ ನೋಡಿ ನಾವು ಆ ಧರ್ಮದ ಹೆಸರಿನಲ್ಲಿ ಅನುಕೂಲಕ್ಕಿಂತ ಅನಾನುಕೂಲವನ್ನು ತಂದುಕೊಳ್ತೇವೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಧರ್ಮ ಹೇಳುತ್ತೆ ಏನು ಅಂದರೆ, ನೀನು ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರ ಸ್ನಾನ ಮಾಡಿ ಭಗವಂತನ ಧ್ಯಾನ ಮಾಡು ಅಂತ. ಹೀಗೆ ಹೇಳುತ್ತೆ ಅಂತ ಹೇಳಿ ನಮ್ಮಲ್ಲಿ ಯಾರೊಬ್ಬರು ಸ್ವಲ್ಪ ವಯಸ್ಸಾದವರು ಹಿಮಾಲಯಕ್ಕೆ ಪ್ರವಾಸ ಹೋಗಿರ್ತಾರೆ. ಅಲ್ಲಿ ಹೋದಾಗಲೂ ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನವನ್ನೇ ಮಾಡಿ ಇವರು ಜಪ್ಪಕ್ಕೆ ಕುಳಿತರೆ ಮತ್ತು 4 ಜನ ಅವನ್ನ ಎತ್ಕೊಂಡು ಬರಬೇಕಾಗತ್ತೆ ಇಲ್ಲಿಗೆ. ಜ್ವರ, ಶೀತ ಜ್ವರ ಬರ್ತದೆ. ಅಯ್ಯೋ, ಧರ್ಮ ಹೇಳಿದ ಹಾಗೆ ನಾನು ಮಾಡೋದಕ್ಕೆ ಹೊರಟು ನಾನು ಅನಾಹುತವನ್ನು ತಂದುಕೊಂಡೆ ಅಂತ ಧರ್ಮವನ್ನು ನಿಂದನೆ ಮಾಡ್ತಾರೆ ಅಲ್ವಾ? ಆದರೆ ಇಲ್ಲಿ ನೀತಿ ಪ್ರವೇಶ ಮಾಡ್ತದೆ. ನೀತಿ ಏನು ಹೇಳ್ತದೆ ಅಂದರೆ, ನೀನು ಧರ್ಮ ಹೇಳಿದ್ದನ್ನು ಆಚರಿಸು, ಆದರೆ ಧರ್ಮವನ್ನು ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ನನ್ನ ಕೇಳಿ ಮಾಡು ಅಂತ ನೀತಿ ಹೇಳುತ್ತೆ. ಹಾಗಿದ್ದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಜಪ ಮಾಡು ಅಂತ ಹೇಳಿದ್ದು ಯಾರಿಗೆ? ಯಾವನು ಸಶಕ್ತನೋ, ಯಾವನು ಯುವಕನೋ, ಯಾವನಿಗೆ ಅದನ್ನು ಮಾಡಿದರೆ ದಕ್ಕಿಸಿಕೊಳ್ಳೋದಕ್ಕಾಗುತ್ತೋ ಅವನಿಗೆ ಅಷ್ಟೇ ಹೊರತನು, ಕೈಲಾಗದೇ ಇರುವಂಥ ವಯೋವೃದ್ಧರಿಗೆ ಅಲ್ಲ. ಇದು ನೀತಿ. ಹೀಗೆ ನೀತಿ ಅನ್ನೋದು ನಮಗೇನು ಮಾಡುತ್ತೆ? ಉಪಾಯ, ದಾರಿಯನ್ನು ಹೇಳಿಕೊಡುತ್ತೆ. ಅಷ್ಟೇ ಅಲ್ಲ, ಧರ್ಮ ಎನ್ನುವಂಥದ್ದು ಅದೊಂದು ಸಾಮೂಹಿಕವಾದ ವ್ಯವಸ್ಥೆ, ಸಮಾಜದ ಕಟ್ಟುಪಾಡು, ಸಮಾಜದ ಚೌಕಟ್ಟು. ಆದರೆ ನೀತಿ ಅದು ಸಮಷ್ಟಿ ರೂಪವಾದದ್ದಲ್ಲ, ಅದು ವ್ಯಕ್ತಿಗತವಾದದ್ದು. ನಿಮಗೊಂದು ನೀತಿ ಯಾರು, ನನಗೊಂದು ನೀತಿ, ಎಲ್ಲರಿಗೂ ಒಂದೇ ನೀತಿ ಆಗಬೇಕು ಅಂತ ಇಲ್ಲ. ಆವಾವ ವ್ಯಕ್ತಿಗೆ ತಕ್ಕ ಹಾಗೆ ಆವಾವ ನೀತಿ. ಒಬ್ಬನೇ ವ್ಯಕ್ತಿಯಾದರೂ ಸಹ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡಬೇಕಿದ್ರೆ ಬೇರೆ ಬೇರೆ ನೀತಿಯನ್ನು ಬಳಸಿಕೊಳ್ಳಬಹುದು. ಅಷ್ಟೆಲ್ಲ ಕೊಳ್ಳಬೇಕು. ಭರ್ತೃಹರಿ ಈ ಮಾತನ್ನು ಹೇಳ್ತಾನೆ ನನ್ನ ನೀತಿ ಶತಕದಲ್ಲಿ, ನಿಮ್ಗೆ ಗೊತ್ತಿರಬೇಕು. ದಾಕ್ಷಿಣ್ಯಂ ಸ್ವಜನೆ, ದಯಾ ಪರಿಜನೆ, ಶಾಠ್ಯಂ ಸದಾ ದುರ್ಜನೆ. ನೀತಿ. ನಮ್ಮವರು ಅಂತಾದಾಗ ಯಾರಿದ್ದೋ ಮನೆಗೆ ಹೋಗ್ತೇವೆ, ಸ್ವಲ್ಪ ದಾಕ್ಷಿಣ್ಯ ಮಾಡ್ಕೊಳ್ಳಿ. ಏನೋ ತಂದಿಟ್ಲು ಪ್ಲೇಟಲ್ಲಿ ಅಂತ ಅಷ್ಟನ್ನು ತಿನ್ಲಿಕ್ಕೆ ಹೋಗಬೇಡ. ಸ್ವಲ್ಪ ದಾಕ್ಷಿಣ್ಯ ಅಂದರೆ ಸೌಜನ್ಯ ಅಂತ ಅರ್ಥ ಅಲ್ವಾ? ಎಲ್ಲವನ್ನು ತಿಂದರೆ ಇದೇನ್ರಿ ಇದು, ನಮ್ಮನೆಗೆ ಬಂದರು ಇಟ್ಟಿದ್ದೆಲ್ಲ ಖಾಲಿ ಮಾಡಿಬಿಟ್ರು ಅವರು, ಮರ್ಯಾದೆಗಾರು ಹೇಳಬಾರ್ದ ಬೇಡ ಬೇಡ ಅಂತ ಹೀಗೆ ಅಂತ ತಾನೆ, ಒಳಗಡೆ ಬೇಕು ಅಂತಿರಲಿ ಅಂತ. ಹಾಗೆ ದಾಕ್ಷಿಣ್ಯಂ ಸ್ವಜನೆ ಆಯಿತು, ಅಲ್ಲಿ ಹಾಗೆ ನಡ್ಕೋ. ದಯಾ ಪರಿಜನೆ, ನಿಮ್ಮ ಮನೆಯಲ್ಲಿ ಸೇವಕರಿದ್ದಾರೆ, ನಿನ್ನನ್ನು ಆಶ್ರಯಿಸೋರಿದ್ದಾರೆ, ಅವ್ರ ಜೊತೆಗೆ ದಾಕ್ಷಿಣ್ಯ ಮಾಡ್ಕೊಳ್ಳೋ ಬೇಡ, ಅವ್ರನ್ನ ಸ್ವಲ್ಪ ದಯೆ ತೋರಿಸು. ಶಾಠ್ಯಂ ಸದಾ ದುರ್ಜನೆ,
ನಿನಗೆ ಎದುರುಗಲ್ಲೇ ಇರುವವನು ಸುಳ್ಳು ಹೇಳೋನು ಅಂತ ಗೊತ್ತಾದರೆ ಅವನಕ್ಕಿಂತ ಒಂದು ಸುಳ್ಳು ಜಾಸ್ತಿ ಹೇಳು. ನಿನ್ನ ಎದುರಿನಲ್ಲಿ ಇರುವವನು ಸತ್ಯ ಹೇಳ್ತಾನೆ ಅಂತಾದರೆ ಅವನಕ್ಕಿಂತ ಹೆಚ್ಚು ಸತ್ಯವಂತನಾಗಿ ಬಾಳು. ಇದು ನೀತಿ. ಕೃಷ್ಣನಿಗೂ ಒಂದು ಮಾತನ್ನು ಹೇಳ್ತಾಳೆ ದ್ರೌಪದಿ, ಅಣ್ಣ ನೀನು ಸುಳ್ಳು ಹೇಳ್ತೀಯೇ ಅಂತ ಎಲ್ಲರೂ ಹೇಳ್ತಾರೆ, ನಿನ್ನ ಮಾತನ್ನು ನಂಬೋದೇ ಹಾಗೆ ಅಂತ ಕೇಳಿದ್ಲು ಸಂಧಾನಕ್ಕೆ ಹೊರಟಾಗ. ನೀ ಸಂಧಿಯನ್ನೇ ಅಂದರೆ ಯುದ್ಧವನ್ನೇ ನಿಶ್ಚಯ ಮಾಡ್ಕೊಂಡು ಬರ್ತೀಯ ಅಂತ ನಾನು ಹೇಗೆ ನಂಬಲಿ? ಎಲ್ಲರೂ ನಿನ್ನನ್ನು ಸುಳ್ಳುಗಾರ ಅಂತ ಕರೀತಾರೆ ಅಂತ. ಕೃಷ್ಣ ಓಪನ್ನಾಗಿ ಹೇಳಿದ, ನಿಜಕ್ಕೂ ನಾನೊಬ್ಬ ಸುಳ್ಳುಗಾರ ಹೌದು, ಆದರೆ ಕೃಷ್ಣ ಹೇಳುವ ಸುಳ್ಳು ಅದು ಅವನಿಗಾಗಿ ಅಲ್ಲ, ನೆನ್ಪಿಟ್ಕೋ. ನನ್ನ ಎದುರಿನಲ್ಲಿರುವವನು 100 ಸುಳ್ಳು ಹೇಳ್ತಾನೆ ಅಂತ ನನಗೆ ಗೊತ್ತಾದರೆ ನಾನು ಅವನಿಗಿಂತ 1 ಸುಳ್ಳು ಜಾಸ್ತಿ ಹೇಳಿ 101 ಸುಳ್ಳನ್ನು ಹೇಳ್ತೀನಿ. ನನ್ನ ಎದುರಿನಲ್ಲಿರುವವನು ಸತ್ಯ ಹೇಳ್ತಾನೆ ಅಂತ ಆದರೆ ಅವನಕ್ಕಿಂತ 1 ಸತ್ಯ ಜಾಸ್ತಿ ಹೇಳ್ತೀನಿ ನಾನು. ಅವನಿಗೂ ನೀತಿ ಗೊತ್ತಿತ್ತು. ಹಾಗಿದ್ರೆ ಈ ಮಾತನ್ನು ಹೇಳ್ತಾನೆ ಅವನಲ್ಲಿ. ಹಾಗಾಗಿ ನೀತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗುತ್ತೆ, ಅದು ಬದಲಾವಣೆ ಆಗುತ್ತೆ. ಅದು ಎಲ್ಲರಿಗೂ ಒಂದೇ ನೀತಿ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಶಾಠ್ಯಂ ಸದಾ ದುರ್ಜನೆ, ಮತ್ತು ಗುರು ಹಿರಿಯರಲ್ಲಿ ಹೇಗಿರು, ವಿನಯದಿಂದ ಇರು, ಸ್ವಲ್ಪ ಬಾಗಿ ಬದುಕೋದನ್ನು ಕಲಿ. ನೋಡಿ ಎಲ್ಲ ನೀತಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಅಲ್ಲಿಗೇನು ಹೇಳ್ದಂಗಾಯಿತು ಅಂದರೆ, ನೀತಿ ಎನ್ನುವಂಥದ್ದು ಒಬ್ಬನೇ ವ್ಯಕ್ತಿಯ ಇಂದ ಬಂದರೂ ಸಹ ಅವನು ಸಂಪರ್ಕಿಸುವಂಥ ವ್ಯಕ್ತಿಗಳ ಬೇರೆಯಾದಾಗ ನೀತಿ ಬದಲಾವಣೆ ಆಗ್ತದೆ. ಒಂದು ಅದರ ಜೊತೆಗೆ ನೀತಿ ಎನ್ನುವಂಥದ್ದು ಸತ್ಯವೇ ಆಗಿರಬೇಕು ಅಂತ ಇಲ್ಲ. ಈಗ ರಾಜರು ಯುದ್ಧ ಮಾಡ್ತಾರೆ, ಆ ಯುದ್ಧದಲ್ಲಿ ಕೆಲವು ಸಲ ಏನು ಮಾಡ್ತಾರೆ, ಅವ್ರಿಗೆ ಎಷ್ಟೋ ಉಪಾಯಗಳನ್ನು ಆಶ್ರಯಿಸ್ತಾರೆ. ಆ ಉಪಾಯ ಎಲ್ಲ ಅತ್ಯಂತ ಸತ್ಯವಾಗಿರಬೇಕು ಅಂತಿಲ್ಲ. ಹಾಗಾಗಿ ಯುದ್ಧದಲ್ಲಿ ಇವರು ಮಾಡಿದ್ದೆಲ್ಲ ಸತ್ಯ ಆಗಬೇಕು ಅಂತಿಲ್ಲ. ಹಾಗಿದ್ರೆ ಇವರು ನೀತಿಯಿಂದ ಏನು ಮಾಡ್ತಾರೋ ಅದೆಲ್ಲ ಸತ್ಯ. ಅಲ್ಲಿ ಸತ್ಯವಾದದ್ದನ್ನೇ ಇವರು ಮಾಡಬೇಕು ಅಂತಿಲ್ಲ. ಇವರು ಮಾಡಿದ್ದೆಲ್ಲ ಅಲ್ಲಿ ಏನಾಗುತ್ತೆ, ಕೆಲಸ ಸತ್ಯ ಆಗುತ್ತೆ. ಅದು ನೀತಿ. ಈ ಉದಾಹರಣೆಗೆ ಕೃಷ್ಣನೇ ಆ ಕರ್ಣ ರಥವನ್ನು ಎತ್ತುವಾಗ ಬಿಡು ಅಂದ ಅರ್ಜುನನಿಗೆ ಬಾಣವನ್ನು. ಅವನು ಹೇಳಿದ, ಅಯ್ಯೋ ರಥ ಹೂತು ಹೋಗಿದೆ, ಚಕ್ರ ಹೂತು ಹೋಗಿದೆ, ಅವನು ಎತ್ತುತ್ತಾ ಇದ್ದಾನೆ, ಈಗ ಬಿಟ್ಟರೆ ಇದು ಕೃಷ್ಣ ಇದು ನೀತಿಯೋ ಅಂತ ಕೇಳಿದ. ಕೃಷ್ಣ ಹೇಳಿದ, ಇದೇ ನೀತಿ ಅಂದ. ಯಾಕೆ ಕೇಳಿದರೆ, ನಿನ್ನ ಮಗನ ಮೇಲೆ 8 ಜನ ಸೇರಿ ಏಕಕಾಲದಲ್ಲಿ ಅಟ್ಯಾಕ್ ಮಾಡಿದಾಗ ಇದು ನೀತಿಯೋ ಅಂತ ನಿನಗೆ ಯಾಕೆ ಆಲೋಚನೆ ಬಂದಿಲ್ಲ? ನಿನ್ನ ಹೆಂಡತಿಯನ್ನು ತುಂಬಿದ ಸಭೆಯಲ್ಲಿ ಸೀರೆ ಹಿಡಿದು ಎಳೆದು ಆಕೆಯನ್ನು ಬೆತ್ತಲೆಯಾಗಿ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೊರಟಾಗ ಇದು ಅನೀತಿ ಅಂತ ನಿನಗೆ ಅನ್ನಿಸ್ಲಿಲ್ವಾ? ಮೋಸದಿಂದ ಜೂಜನ್ನಾಡಿ ನಿಮ್ಮನ್ನು ಸೋಲಿಸಿ ಕಾಡಿಗಟ್ಟಬೇಕಿದ್ರೆ ಇದು ಅನೀತಿ ಅಂತ ನಿನಗೆ ಅನ್ನಿಸ್ಲಿಲ್ವಾ? ಇದೆಲ್ಲವೂ ಸಹ ನಿನಗೇನಾಯಿತು, ನೀತಿ ಅಂತ ಅನ್ನಿಸ್ತಲ್ವಾ? ಇದೆಲ್ಲ ನೀತಿ ಅಂತ ಆದರೆ ಮತ್ತು ಇದ್ಯಾಕೆ ನೀತಿ ಅಲ್ಲ? ಹೊಡಿ ಬಾಣ ಬಿಡು ಮೊದಲು ಅಂದ. ಅಷ್ಟೇ, ಟಿಟ್ ಫಾರ್ ಟ್ಯಾಟ್, ಮುಯ್ಯಿಗೆ ಮುಯ್ಯಿ, ಅದೇ ನೀತಿ. ಹಾಗಾಗಿ ಹಿಂದೆ ರಾಜರು ತಾವು ರಾಜ್ಯವನ್ನು ಗಳಿಸಿದ್ದನ್ನು ಉಳಿಸೋದಕ್ಕೆ ಈ ನೀತಿಯನ್ನು ಆಶ್ರಯಿಸ್ತಿದ್ರು. ಹಾಗಾಗಿ ವಿಶೇಷವಾಗಿ ರಾಜನೀತಿ ಅಂತಲೇ ಪ್ರಸಿದ್ಧವಾಯಿತು. ಇಲ್ಲೂ ಅದೇ ಅರ್ಥ, ನಾನು ರಾಜನೀತಿಯಾಗಿದ್ದೇನೆ. ಅಷ್ಟು ಹಿನ್ನೆಲೆಯಲ್ಲಿ ನಾನು ನೀತಿರಶ್ಮಿ ಜಿಗೀಷತಾಂ, ಗೆಲ್ಲಬೇಕು ಅಂತ ಬಯಸುವಂಥವರಲ್ಲಿ ನಾನು ರಾಜನೀತಿಯಾಗಿದ್ದೇನೆ ಅಂತ. ಅಷ್ಟು ಈ ವಿಚಾರ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಮುಂದಿನದು ಮೌನಂ ಚೈವಾಸ್ಮಿ ಗುಹ್ಯಾನಾಂ. ನಾನು ಈ ಗುಹ್ಯ ಅಂದರೆ ರಹಸ್ಯ, ಗುಟ್ಟು, ಮುಚ್ಚಿಡುವಂಥ ವಿಷಯಗಳಲ್ಲೆಲ್ಲ ನಾನು ಮೌನವಾಗಿದ್ದೇನೆ ಅಂತಾನೆ ಕೃಷ್ಣ. ಒಂದು ವಿಷಯವನ್ನು ಗುಟ್ಟಾಗಿಡಬೇಕು ಅಂತಾದರೆ ನಾವು ಮೌನಿಗಳಾಗಲೇಬೇಕಾದದ್ದು ಅನಿವಾರ್ಯ. ಇಲ್ಲ ನಾನು ಯಾರಿಗೂ ಹೇಳೋದಿಲ್ಲ, ಅದ್ರ ಬಾಯಲ್ಲಿ ಮಾತ್ರ ಮಾತಾಡ್ತಾನೇ ಇರ್ತೇನೆ ಅಂದರೆ ಏನಾಗುತ್ತೆ ಕೇಳಿದರೆ ಅದು ವಿಷಯ ಹೊರಬಿದ್ದು ಬಿಡ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಯಾವನು ಹೆಚ್ಚು ಮಾತಾಡ್ತಾನೋ ಅವನ ಹತ್ರ ಗುಟ್ಟು ನಿಲ್ಲುವುದಿಲ್ಲ, ಯಾವನು ಅತ್ಯಂತ ಕಡಿಮೆ ಮಾತಾಡ್ತಾನೋ ಅವನು ಮಹಾ ಗುಟ್ಟನ್ನು ಕಾಪಾಡ್ತಾನೆ.
ಹಾಗಾಗಿ ಕೃಷ್ಣ ಹೇಳ್ತಾನೆ ಮೌನಂ ಚೈವಾಸ್ಮಿ ಗುಹ್ಯಾನ. ಹಾಗಿದ್ರೆ ಈ ಮೌನ ಅದು ಎರಡು ರೀತಿ. ಒಂದು ಬಲವಂತವಾಗಿ ನಮ್ಮ ವಾಗೀಂದ್ರಿಯವನ್ನು ತಡೆಯೋದು, ಮನಸ್ಸಲ್ಲಿ ಹೇಳಬೇಕು ಅಂತ ಅನಿಸುತ್ತೆ, ಅಯ್ಯೋ ಹೇಳೋದಿಲ್ಲ ಅಂತ ಮಾತು ಕೊಟ್ಟಿದ್ದೇನೆ ಹೇಳಬಾರ್ದು ಅಂತ, ಇದು ಬಲವಂತವಾದ ಮೌನ. ಇದು ಇನ್ನೊಂದು ಮೌನ ಉಂಟು, ನಾನು ವಾಗೀಂದ್ರಿಯವನ್ನು ತಡೆ ಹಿಡಿಬೇಕು ಎನ್ನುವಂತಹ ಆಲೋಚನೆ ಅವರಿಗೆ ಬರೋದಿಲ್ಲ, ತಾನಾಗಿ ನಿಂತು ಹೋಗಿಬಿಡ್ತದೆ. ಅದು ಋಷಿಮುನಿಗಳಲ್ಲಿರುವಂಥ ಮೌನ. ಆ ಮೌನ ಯಾತಕ್ಕೆ ಅಂತಂದರೆ, ನಮ್ಮಲ್ಲಿ ಈ ಮೌನ ಮತ್ತು ಮಾನ ಎರಡುಂಟು. ಈ ಮಾ ಅಂತ ಬರೆದಾಗ ಒಂದು ಕೊಂಬು ಮೇಲೆ ತೊಗೊಂಡೋಗಿ ಕೆಳಗೆ ಮಾಡಿಬಿಟ್ರೆ ಅದು ಮೌನ ಆಗ್ತದೆ, ಅಷ್ಟೇ ವ್ಯತ್ಯಾಸ. ಏನಿದ್ರೂ ಮಾನಕ್ಕಿಂತ ಮೌನ ಹೆಚ್ಚು ಅನ್ನೋದಂತೂ ಹೆಚ್ಚು ಸ್ಪಷ್ಟ. ನೋಡಿ, ಮಾ ಅಂದರೆ ಒಂದೇ ಗೆರೆ ಹೀಗೆ ಎಳೆದುಬಿಡುತ್ತೆ, ಮೌನ ಹಾಗಲ್ಲ, ಮೇಲೆ ಹೋಗಿ ಮತ್ತು ಪುನಃ ಏನಾಗುತ್ತೆ, ಕೆಳಗೆ ಬರುತ್ತೆ. ಹಾಗಿದ್ರೆ ಮಾನ ಮತ್ತು ಮೌನ ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ, ಮನುಷ್ಯನಿಗೆ ತನ್ನ ಅಂತಸ್ತು, ಯೋಗ್ಯತೆ ಮತ್ತು ಈ ಎಲ್ಲದರ ಬಗ್ಗೆ ಎಷ್ಟೆಷ್ಟು ಅಭಿಮಾನ ಇರುತ್ತದೆಯೋ ಅದಕ್ಕೆ ಮಾನ ಅಂತ ಹೆಸರು. ಅನ್ನಾಂಗನಾದಿ ಯೋಗೇಶು ಭಾವೋ ಮಾನ ಇತಿ ಸ್ಮೃತಃ. ಮತ್ತು ಬ್ರಹ್ಮಾನಂದ ಸುಖಾವಾಪ್ತಿ ಹೇತು ಮೌನ ಇತಿ ಸ್ಮೃತಃ. ಒಳಮುಖವಾಗಿ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ತಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಇಂದ್ರಿಯಗಳಲ್ಲ, ಇದು ಯಾವುದು ಅಲ್ಲ 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 ಅಂಥೇಳಿ ಆ ಆತ್ಮಚೈತನ್ಯದ ನೆಲೆಯಲ್ಲಿ ನಿಂತು ಆತ್ಮಾನಂದವನ್ನು ಅನುಭವಿಸ್ತಾ ಇದ್ದಾಗ ಮಾತು ತಾನೇ ಏನಾಗುತ್ತೆ, ನಿಂತು ಹೋಗಿಬಿಡುತ್ತದೆ. ಅದಕ್ಕೆ ಮೌನ ಅಂತ ಹೆಸರು. ಇಂಥ ಮೌನ ಅದು ಅತ್ಯಂತ ಆನಂದಕರವಾದಂಥದ್ದು. ಕೃಷ್ಣ ಹೇಳ್ತಾನೆ, ಇಂಥ ಮೌನ ನಾನಾಗಿದ್ದೇನೆ. ಯಾವಳು ಹಾಗೆ? ಯಾಕೆ ಮೌನ ಬೇಕು ಅಂದರೆ, ಒಂದು ಆ ಮೌನದಲ್ಲೂ ಒಂದು ಸಂತೋಷ ಉಂಟು, ಇನ್ನೊಂದು ರಹಸ್ಯವನ್ನು ಕಾಪಾಡೋದಕ್ಕೆ ಬೇಕು. ಮತ್ತು ಇನ್ನು ಕೆಲವು ಸಲ ಮೌನ ಏನು ಅಂದರೆ, ಯಾವುದು ಪ್ರಪಂಚದ ಅತ್ಯಂತ ದೊಡ್ಡ ತತ್ವವೋ ಅದನ್ನು ನಾವು ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಅದಕ್ಕೆ ಹೇಗೆ ಹೇಳಬೇಕು ಅಂದರೆ, ಅದಕ್ಕೆ ಮೌನವೇ ವ್ಯಾಖ್ಯಾನ. ದಕ್ಷಿಣಾಮೂರ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಶ್ಲೋಕ ಉಂಟು, ಮೌನಂ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಅಂತ. ಸನಕಾದಿ ಮುನಿಗಳು ಬಂದು ಕೇಳಿದಾಗ, ಬ್ರಹ್ಮತತ್ವವನ್ನು ಬೋಧಿಸಿ ಅಂತ ಹೇಳಿದಾಗ, ಆ ದಕ್ಷಿಣಾಮೂರ್ತಿಯಾಗಿ ಕುಳಿತಂಥ ಪರಮೇಶ್ವರ ಅರಳಿ ಮರದ ಕೆಳಗೆ ಕುಳಿತು ಬೋಧಿಸಿದಂತೆ ಆತ್ಮತತ್ವವನ್ನು ಬೋಧಿಸುವುದಾದರೂ ಹೇಗೆ? ಯಾಕೆಂದರೆ ಒಂದು ವಿಷಯವನ್ನು ಹೇಳಬೇಕು ಅಂತ ಆದರೆ ಆ ವಿಷಯ ಅದು ಏನಾಗಿರಬೇಕು ಅಂದರೆ, ಒಂದು ಕ್ರಿಯೆ ಆಗಿರಬೇಕು, ಅಥವಾ ಗುಣ ಆಗಿರಬೇಕು, ಅಥವಾ ದ್ರವ್ಯ ಆಗಿರಬೇಕು, ಅಥವಾ ಅದಕ್ಕೊಂದು ಜಾತಿ ಇರಬೇಕು. ಆತ್ಮವಸ್ತು ಏನು ಅಂದರೆ, ಅದು ದ್ರವ್ಯವೂ ಅಲ್ಲ, ಗುಣವೂ ಅಲ್ಲ, ಕ್ರಿಯೆಯೂ ಅಲ್ಲ, ಏನೂ ಅಲ್ಲ. ಅದು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ. ನಿರ್ಗುಣ, ನಿರಾಕಾರ, ನಿಷ್ಕ್ರಿಯವಾದದ್ದನ್ನು ಶಬ್ದದಿಂದ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೀನು ಯಾರು ಅಂತ ಕೇಳಿದರೆ ಅವನು ಮೌನವಾಗಿ ಕುಳಿತಿದ್ದಂತೆ. ಇದು ಅಲ್ಲೊಂದೇ ಅಲ್ಲ ಬರುವುದು. ಭಾಗವತದಲ್ಲಿ ಹಂಸಗೀತೆ ಅಂತ ಒಂದು ಬರ್ತದೆ, ಏಕಾದಶ ಸ್ಕಂದದಲ್ಲಿ, ಉದ್ಧವ ಗೀತೆಯ ಒಳಗೆ. ಅಲ್ಲೂ ಸನಕಾದಿಗಳಿಗೆ ಚತುರ್ಮುಖ ಇದೇ ಬೋಧನೆಯನ್ನು ಮಾಡ್ತಾನೆ. ನೀನು ಯಾರು ಅಂತ ಕೇಳಿದಾಗ, ನಾನು ಇಂಥವನು ಅಂತ ಹೇಳಬೇಕಿದ್ರೆ ಅದೊಂದು ಸಾಪೇಕ್ಷಿಕವಾಗಿ ಮಾತ್ರ ಹೇಳುವಂಥ ಶಬ್ದ. ಒಂದೇ ವಸ್ತು ಇದ್ದಾಗ ಅದನ್ನು ಹೀಗೆ ಅಂತ ಹೇಳುವುದು ಹೇಗೆ, ಹೇಳಿ ನೋಡೋಣ. ಹೇಳಿಕ್ಕಾಗತ್ತಾ? ಯಾವುದು ಪ್ರಪಂಚದಲ್ಲಿ ಒಂದೇ ಇದೆಯೋ ಅದಕ್ಕೆ ಹೊರತಾಗಿ ಇನ್ನೇನು ಇರ್ಕೂಡ್ದು, ಅದನ್ನು ನೀವು ಯಾವ ಶಬ್ದ ಹೇಳಿ ಕರಿತೀರಿ, ಹೇಳಿ ನೋಡೋಣ. ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಹಾಗಿದ್ರೆ ಅದನ್ನು ತಿಳಿಸೋದು ಏನಂದರೆ ಮೌನವೇ. ಅಂದರೆ ನೀನಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಆ ಹಿರಿದಾದ ತತ್ವಕ್ಕೆ ಇನ್ನೊಂದು ಹೆಸರು ಮೌನ. ಕೃಷ್ಣ ಹೇಳ್ತಾನೆ, ಮೌನಂ ಚೈವಾಸ್ಮಿ ಗುಹ್ಯಾನಾಂ. ರಹಸ್ಯವಾದ ವಿದ್ಯೆಗಳಲ್ಲೆಲ್ಲ ನಾನು ಮೌನವಾಗಿದ್ದೇನೆ ಅಂತ. ಮತ್ತು ಮುಂದಿನದು ಜ್ಞಾನಂ ಜ್ಞಾನವತಾಮಹಂ. ಜ್ಞಾನವಂತರಲ್ಲಿರುವಂತಹ ಈ ಜ್ಞಾನವೂ ಸಹ ಯಾರು ಅಂದರೆ ನಾನೇ. ನಾನು ಅವರಲ್ಲಿ ಇದ್ದರೆ, ಅವರ ಬುದ್ಧಿಯನ್ನು ಪ್ರಕಾಶಪಡಿಸಿದರೆ ಅವರಿಗೆ ಜ್ಞಾನ. ಇಲ್ಲದಿದ್ದರೆ ಅದರ ಹಿಂದೆ ಸೇರಿಸಬೇಕು ಅಷ್ಟೇ. ಯಾಕೆ? ಒಂದೇ ತಾಯಿಗೆ 4 ಜನ ಮಕ್ಕಳಿದ್ದರೆ ಒಬ್ಬ ಬುದ್ಧಿವಂತ,
ಇನ್ನೊಬ್ಬ ಮತ್ತೊಂದು ರೀತಿ, ಮತ್ತೊಬ್ಬ ಮತ್ತೊಂದು ರೀತಿ. ಯಾಕೆ? ಯಾವುದೋ ಜನ್ಮದ ಸಾಧನೆ ಅಷ್ಟೆ ಅಲ್ವಾ? ಹಾಗಾಗಿ ಆ ಜ್ಞಾನಿಗಳಲ್ಲಿ ಇರುವಂಥ ಜ್ಞಾನವೂ ಸಹ ನಾನೇ. ಅದನ್ನು ಅರ್ಥ ಮಾಡಿಕೊಂಡು ಭಗವಂತ ಕೊಟ್ಟಂತಹ ಅನುಗ್ರಹ ಅಂತ ಅವನು ಅಂದ್ಕೊಂಡ್ರೆ ಅದು ಭಗವಂತನಿಗೆ ಸಲ್ಲಿಸಿದ ಕೃತಜ್ಞತೆ. ಇಲ್ಲ ಇದು ನಂದೇ ಅಂತ ಅಂದ್ಕೊಂಡ್ರೆ ದುರಹಂಕಾರಿ ಆಗ್ತಾನೆ, ಯಾವುದೋ ಒಂದು ಕಾಲದಲ್ಲಿ ಅದನ್ನು ಕಳ್ಕೊಳ್ತಾನೆ. ಹಾಗಾಗಿ ಈ ಕೃತಜ್ಞತಾ ಭಾವ ಯಾವಾಗಲೂ ಇರಬೇಕು. ತಾನು ಬುದ್ಧಿವಂತ ಎನ್ನುವಂಥ ಅಹಂಕಾರ ಬಂತು ಅಂತಾದರೆ ಅವನು ಕೆಳಗೆ ಇಳಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾನೆ ಅಂತ ಅರ್ಥ. ಯಾವಾಗಲೂ ಇರಬೇಕು, ಇದು ನಂದಲ್ಲ, ಇದು ಅವನು ನನ್ನನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾಡಿಕೊಂಡಿದ್ದಾನೆ. ಹಾಗಾಗಿ ಎಲ್ಲಿವರೆಗೆ ಅವನು ಇದನ್ನು ಕೊಡ್ತಾನೋ ಅಲ್ಲಿವರೆಗೆ ನಾನು ಅವನು ಇನ್ಸ್ಟ್ರೂಮೆಂಟಾಗಿ ಕೆಲಸ ಮಾಡ್ತೇನೆ, ನಂದಲ್ಲ. ಯಾವಾಗಲೂ ಇನ್ಸ್ಟ್ರೂಮೆಂಟು ಅದು ಅಹಂಕಾರ ತಾಳಬಾರ್ದು. ಈಗ ಡಾಕ್ಟ್ರ್ ಕೈಯಲ್ಲಿ ಆಪ್ರೇಷನ್ ಮಾಡಬೇಕಿದೆ, ಕತ್ರಿ ಇರುತ್ತೆ ಅಲ್ವಾ? ಆ ಕತ್ರಿ ಅವ್ರು ಹೇಳ್ದಂಗೆ ಕೇಳಬೇಕು. ಅದು ಇಲ್ಲ ಡಾಕ್ಟ್ರು ಬರೆದಿದ್ರು ನಾನೇ ಇವತ್ತು ಆಪ್ರೇಷನ್ ಮಾಡ್ತೇನೆ ಅಂತ ಕತ್ರಿಯನ್ನು ತಾನೇ ಹೊರಟ್ಬಿಟ್ರೆ ಏನಾಗುತ್ತೆ ಕತೆ? ಏನಾಗಬಾರ್ದು ಅದು ಆಗುತ್ತೆ ಅಷ್ಟೇ. ಅಥವಾ ಆ ಕತ್ರಿ ನಾನೇ ಆಪ್ರೇಷನ್ ಮಾಡಿದ್ದು, ಡಾಕ್ಟ್ರ್ ನೀವೇ ನನಗೆ ಥ್ಯಾಂಕ್ಸ್ ಹೇಳಿ ಅಂತಂದರೆ ಏನಾದೀತು? ಹೇಳ್ತಾರಾ? ಇನ್ಸ್ಟ್ರೂಮೆಂಟ್ಗೆ ಯಾರೂ ಥ್ಯಾಂಕ್ಸ್ ಹೇಳೋದಿಲ್ಲ. ಯದ್ಯಪಿ ಡಾಕ್ಟ್ರ್ ಕೈಯಲ್ಲಿದ್ದಂಥ ಕತ್ರಿನೇ ಆಪ್ರೇಷನ್ ಮಾಡಿದ್ದಿದ್ರೂ ಸಹ ಆ ಥ್ಯಾಂಕ್ಸ್ ಹೇಳೋದು ಯಾರಿಗೆ? ಡಾಕ್ಟ್ರಿಗೇನೆ. ಯಾಕೆ? ಇನ್ಸ್ಟ್ರೂಮೆಂಟ್ ಈಸ್ ಇನ್ಸ್ಟ್ರೂಮೆಂಟ್. ಹಾಗೆಯೇ ಈ ದೇಹ ಒಂದು ಸಾಧನ, ಹಾಗೆ ಒಳಗಡೆ ಇಟ್ಟಂಥ ಬುದ್ಧಿಯೂ ಒಂದು ಸಾಧನ. ಆ ಬುದ್ಧಿಯನ್ನು ಬೆಳಗುವವನು ಯಾರು ಅಂದರೆ ಅವನೇ. ಹಾಗಾಗಿ ಬುದ್ಧಿವಂತರಲ್ಲಿ ಇರುವಂಥ ಬುದ್ಧಿಯೂ ಸಹ ನನ್ನಿಂದಾಗಿಯೇ. ನಿನ್ನೆನೂ ನಾನು ಈ ಮಾತನ್ನು ಹೇಳಿದ್ದೆ, ಬುದ್ಧಿಮತಾಮಸ್ಮಿ ಅಲ್ಲ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ. ನನ್ನಿಂದಲೇ ನೆನಪು, ನನ್ನಿಂದಲೇ ಜ್ಞಾನ, ನನ್ನಿಂದಲೇ ಮರವು. ಆದ್ದರಿಂದ ಈ ಜ್ಞಾನ ಎನ್ನುವಂಥದ್ದು ಸಹ ಅದು ಭಗವಂತನ ಸ್ವರೂಪ. ವೇದಾಂತದಲ್ಲಿ ಜ್ಞಾನ ಬೇರೆ ಅಲ್ಲ, ಬ್ರಹ್ಮವಸ್ತು ಬೇರೆ ಅಲ್ಲ. ಆ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಜ್ಞಾನಂ ಜ್ಞಾನವತಾಮಹಂ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಶ್ಲೋಕ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಅರ್ಜುನ ಈ ಶ್ಲೋಕದಲ್ಲಿ 70ನೆಯ ವಿಭೂತಿಯನ್ನು ಹೇಳ್ತಾನೆ ಕೃಷ್ಣ. ಯಚ್ಚಾಪಿ ಸರ್ವಭೂತಾನಾಂ. ಅರ್ಜುನ, ಈ ಸರ್ವಭೂತಗಳೂ ಸಹ ಹುಟ್ಟುವುದಕ್ಕೆ ಕಾರಣವಾದಂಥ ಬೀಜ ಯಾವುದೋ ಆ ಬೀಜ ನಾನೇ ಆಗಿದ್ದೇನೆ. ಮತ್ತು ನಾನಿಲ್ಲದೆ ಇರಬಹುದಾದಂಥ ಯಾವುದೇ ಒಂದು ಚರಾಚರ ವಸ್ತುವೂ ಇಲ್ಲಿಲ್ಲ. ಅಂದರೆ ಯಾವ್ಯಾವ ವಸ್ತು ಇದೆಯೋ ಅದು ಎಲ್ಲದರ ಹುಟ್ಟಿಗೆ ಕಾರಣ ಬೀಜರೂಪನಾಗಿ ನಾನಿದ್ದೇನೆ. ನನ್ನಿಂದಾಗಿ ಅವುಗಳು ಇವೆ. ನನ್ನ ಇರುವಿಕೆಯೇ ಅವುಗಳ ಇರುವಿಕೆ. ಈ ಮಾತು ಹಿಂದೆ 7ನೇ ಅಧ್ಯಾಯದಲ್ಲೂ ಬಂದಿತ್ತು. ಮಮಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಂ ಅಂಥೇಳಿ ಹೇಳಿದ್ದ ಕೃಷ್ಣ. ಅಲ್ಲಿ ಇಲ್ಲಿ ಇದೇ ಮಾತನ್ನು ಬೇರೆ ರೀತಿಯಾಗಿ ಹೇಳ್ತಾನೆ, ನಾನು ಬೀಜ ರೂಪದಿಂದ ಇಲ್ಲಿ ಇದ್ದೇನೆ ಅಂತ. ಬೀಜವೇ ವೃಕ್ಷ ಆಗ್ತದೆ. ಆದರೆ ಆ ವೃಕ್ಷ ಆಗ್ತಾ 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 ಬಂದ ಮೇಲೆ ನಮಗೆಲ್ಲರಿಗೂ ಸಹ ಇದರ ಹಿಂದೊಂದು ಬೀಜ ಇತ್ತು ಅನ್ನೋದೇ ಮರೆತು ಹೋಗ್ಬಿಡ್ತದೆ. ಹೇಳಿ, ವಾಸ್ತವಿಕವಾಗಿ ಬೀಜ ಇಲ್ಲದೆ ಮರ ಆಗೋದಕ್ಕೆ ಸಾಧ್ಯನಾ? ಇಲ್ಲ. ಮರ ಆಯಿತು, ಆದರೂ ಸಹ ಅದರೊಳಗೆ ಬೀಜ ಇರಲೇಬೇಕಲ್ಲ. ಆ ಬೀಜ ಇದ್ದದ್ರಿಂದ ಆ ಮರದಲ್ಲಿ ಮತ್ತೆ ಪುನಃ ಬೀಜ ಬರ್ತದೆ, ಹೂ ಆಗ್ತದೆ, ಕಾಯ ಆಗ್ತದೆ, ಹಣ್ಣಾಗ್ತದೆ, ಮತ್ತು ಪುನಃ ಬೀಜ ಬರ್ತದೆ. ಅಲ್ಲಿಗೆ ವಾಸ್ತವಿಕವಾಗಿ ಬೀಜವನ್ನು ಬಿಟ್ಟು ಮರ ಎನ್ನುವುದು ಇಲ್ಲ. ಹಾಗೆಯೇ ಬ್ರಹ್ಮವಸ್ತುವನ್ನು ಬಿಟ್ಟು ಪ್ರಪಂಚ ಎನ್ನುವುದು ಬೇರೆಯಾಗಿ ಇಲ್ಲ. ಬೀಜವೇ ಮರವಾಗಿ ತೋರಿದ ಹಾಗೆ ಬ್ರಹ್ಮವಸ್ತುವೇ ಪ್ರಪಂಚಾಕಾರದಲ್ಲಿ ತೋರುತ್ತದೆ. ಈ ಮಾತನ್ನು ಹೇಳುವ ಮೂಲಕ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಬೀಜದಿಂದ ಮರ ಆಯಿತು,
ವಾಸ್ತವಿಕವಾಗಿ ಮರದಲ್ಲಿ ಇರೋದೇನೆಂದರೆ ಬೀಜವೇ. ಹಾಗೆ ಈ ಪರಮಾತ್ಮನೇ ಆತ ಜಗದ್ರೂಪದಿಂದ ಸಮಸ್ತ ಚರಾಚರಗಳನ್ನು ಸಹ ವ್ಯಾಪಿಸಿಕೊಂಡಿದ್ದಾನೆ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಉಪಾಸಕನಾದವನಿಗೆ ತಾನು ಉಪಾಸನೆಯನ್ನು ಮಾಡುವಾಗ ಈ ರೀತಿಯಾದಂಥ ಯೋಚನೆಯಲ್ಲಿ ನಿಂತು ಮಾಡಿದರೆ ಅದು ಹೆಚ್ಚು ಬಲವಂತವಾದ ಉಪಾಸನೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರಪಂಚ ಎನ್ನುವಂಥದ್ದು ಬ್ರಹ್ಮವಸ್ತುವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಮಣ್ಣಿನಲ್ಲಿ ಮಡಕೆ ತೋರಿದ ಹಾಗೆ, ಹಗ್ಗದಲ್ಲಿ ಹಾವು ತೋರಿದ ಹಾಗೆ, ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದ ಹಾಗೆ, ಬೀಜದಲ್ಲಿ ಮರ ಇರುವ ಹಾಗೆ ಬ್ರಹ್ಮವಸ್ತುವಿನಲ್ಲಿ ಈ ಪ್ರಪಂಚ ಎನ್ನುವಂಥದ್ದು ತೋರ್ತದೆ. ಹೀಗೆ ಜೀವೋ ಬ್ರಹ್ಮೈವ ನಾಪರಃ, ಪ್ರಪಂಚ ಎನ್ನುವಂಥದ್ದು ಬ್ರಹ್ಮವಸ್ತುವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಮತ್ತೆ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ. ಆದರೂ ಸಹ ಒಂದು ಸ್ವಾರಸ್ಯ ಉಂಟು ಇಲ್ಲಿ. ಬೀಜದಿಂದ ಮರ ಆಯಿತು, ಆ ಬೀಜದಿಂದಲೇ ಆದಂಥ ಮರ ತಾನು ಯಾವ ಬೀಜದಿಂದ ಈ ಆಕಾರವನ್ನು ತಾಳಿತೋ ಆ ಬೀಜವನ್ನಂತೂ ಕಾಣದೇ ಇರೋ ಹಾಗೆ ಮಾಡಿಬಿಡುತ್ತೆ. ಹಾಗೆಯೇ ಈ ಮಾಯೆಯಿಂದಾದಂತಹ ಈ ಪ್ರಪಂಚ, ಆ ಮಾಯೆ ಏನು ಮಾಡುತ್ತೆ ಅಂದರೆ ಬ್ರಹ್ಮವಸ್ತುವನ್ನು ಮರೆಮಾಚಿ ಬಿಡುತ್ತದೆ. ಡಿ ವಿ ಜಿಯವರು ಈ ಮಾತನ್ನು ಅವರು ಕಗ್ಗದಲ್ಲಿ ಹೇಳ್ತಾರೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ, ಮರ ತನ್ನ ಹೆತ್ತ ಬೀಜವ ನಿಲ್ಲೆನೆಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ. ಸೃಷ್ಟಿ ತನ್ನ ಮೂಲವನ್ನು ಅಂದರೆ ಮಾಯೆ ಅಂತ ಅರ್ಥ. ತನ್ನ ಮೂಲ ಅಂದರೆ ಬ್ರಹ್ಮವಸ್ತುವನ್ನು ಮರೆಮಾಚಿ ತಾನೇ ಬೆಳಗುತ್ತಿಹಳು ಅಂತ. ಅಲ್ಲಿ ಏನು ಹೇಳ್ದಂಗಾಯಿತು ಮತ್ಮನ ಅದರ ವಿವರಣೆ ಏನು ಅಂದರೆ, ನೊರೆ ಸೃಷ್ಟಿ ಪಾಲು ಬ್ರಹ್ಮ. ಹಾಲನ್ನು ಮೇಲೆ ಕೆಳಗೆ ಮಾಡಿದರೆ ಏನು ಬರ್ತದೆ? ನೊರೆ ಬರ್ತದೆ. ಹಾಗೆ ಆ ಹಾಲಿನಿಂದಲೇ ಹುಟ್ಟಿದಂಥ ನೊರೆ ಹಾಲನ್ನು ಮರೆಮಾಚಿ ಬಿಡ್ತದೆ. ಆದರೆ ಹಾಲು ನೊರೆಗಿಂತ ಬೇರೆಯಾಗಿ ಇದೆಯೋ ಅಂತಂದರೆ ಅಲ್ಲ, ನೊರೆ ಹಾಲಿಗಿಂತ ಬೇರೆಯಾಗಿ ಇದೆಯೋ ಅಂತ ಕೇಳಿದರೆ ಅದು ಬೇರೆಯಾಗಿಲ್ಲ, ಆದರೆ ಹೆಸರಂತೂ ಬೇರೆ ಹೌದು. ಅಲ್ಲಿ ಪ್ರಪಂಚ ಅಂದರೆ ಏನು ಹೇಳ್ದಂಗಾಯಿತು? ನಾಮ ಮತ್ತು ರೂಪ. ಹೀಗಾಗ್ತದೆ ಅಂದರೆ ಆಗ್ತದೆ. ಲೋಕದಲ್ಲಿ ಬೇಕಷ್ಟು ಉದಾಹರಣೆಗಳಿವೆ, ಒಂದಲ್ಲ ಎರಡಲ್ಲ, ಬೇಕಷ್ಟು ಉದಾಹರಣೆ ಕೊಡ್ಬೋದು. ಈಗ ಒಂದು ತೈಲ ದೀಪವನ್ನು ಹಚ್ಚಿಡ್ತೇವೆ. ದೀಪಕ್ಕೆ ಎಲ್ಲವನ್ನೂ ಬೆಳಗಿ ತೋರಿಸುವ ಶಕ್ತಿ ಉಂಟು. ಒಂದು ಅರ್ಧ ಗಂಟೆ ಉರಿದ ಆದಮೇಲೆ ಆ ದೀಪದ ಬತ್ತಿಯಲ್ಲಿಯೇ ಒಂದು ಕಪ್ಪಾದಂಥ ಒಂದು ಸಣ್ಣ ಕಾಳು ಬಂದುಬಿಡ್ತದೆ ಅಲ್ವಾ? ಕದಿರು ಅಂತಾರೆ ಅದನ್ನು, ದೀಪದ ಕದಿರು ಅಂತ. ಎಲ್ಲವನ್ನೂ ಸುಟ್ಟು ತಿಂದು ತೇಗುವ ಬೆಂಕಿಗೆ ಹಾಗೆ ತನ್ನೊಳಗಿಂದನೇ ಹುಟ್ಟಿ ಬಂದಂಥ ಅದನ್ನು ಯಾಕೆ ಸುಟ್ಟು ತಿಂದು ತೇಗಿ ಉದುರು ಸಾಕುವ ಶಕ್ತಿ ಇಲ್ಲ? ಅಷ್ಟೇ ಅಲ್ಲ, ಎಲ್ಲವನ್ನೂ ಬೆಳಗಿ ತೋರಿಸ್ತದೆ, ಅದನ್ನು ಬೆಳಗಿ ತೋರಿಸ್ತದೆ. ಅದಕ್ಕೆ ಯಾಕೆ ಕಪ್ಪಾಗಿ ಮಾಡಬೇಕು? ಅದನ್ನು ಬೆಳಗ್ಗೆ ಮಾಡಲಿ. ಮಾಡ್ತಿತ್ತಾನೋ. ಅದರ ಸೃಷ್ಟಿಯ ನಿಯಮ ಹೀಗೆ ಅಂತ ಪ್ರಪಂಚಕ್ಕೊಂದು ಪಾಠ ಹೇಳುತ್ತೆ ದೀಪ ಅಲ್ವಾ? ಹಾಗೇ ಆ ಬ್ರಹ್ಮವಸ್ತುವಿನಿಂದಲೇ ಆಕಾರವನ್ನು ತಾಳಿದಂಥ ಮಾಯೆ ಬ್ರಹ್ಮವಸ್ತುವನ್ನೇ ಮುಚ್ಚಿಡುತ್ತದೆ. ಹಾಗಾಗಿ ಪ್ರಪಂಚದ ಹಿಂದೆ ಇರುವಂಥ ಆ ತತ್ವ ಏನಾಗಿದೆ ಕೇಳಿದರೆ ಈ ಮಾಯೆಯಿಂದ ಮುಚ್ಚಲ್ಪಟ್ಟಿದೆ. ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ. ಈ ಪ್ರಪಂಚದಲ್ಲಿ ಹುಟ್ಟಲಿಕ್ಕೆ ಕಾರಣವಾದಂಥದ್ದು ಏನಿದೆಯೋ ಆ ಬೀಜ ನಾನೇ ಅಂತ ಹೇಳಿದೆ. ಮುಂದಿನ ಮಾತು, ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಚರ ಅಚರ, ಜಡಚೇತನ ಅಥವಾ ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು. ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟು ಯಾವ ವಸ್ತುವಿಗೂ ನಿಜವಾದ ಇರುವಿಕೆ ಅನ್ನೋದಿಲ್ಲ. ಅಂದರೆ ನನ್ನ ಇರುವಿಕೆಯೇ ಇವುಗಳ ಇರುವಿಕೆ. ನನ್ನ ಇರುವಿಕೆಯಿಂದಾಗಿ ಇವುಗಳು ಇದ್ದ ಹಾಗೆ ತೋರ್ತವೆ. ಹಾಗಾಗಿ ನಾನು ಅಂದರೆ ನನ್ನದು ಇರುವಿಕೆ, ಅವುಗಳದ್ದು ನನ್ನಲ್ಲಿ ತೋರುವಿಕೆ. ಅಧಿಷ್ಠಾನವಾಗಿ ನಾನಿದ್ದೇನೆ.
ಹಾಗಾಗಿ ನನ್ನ ಅಧಿಷ್ಠಾನತೆಯಿಂದಾಗಿಯೇ ಅವುಗಳನ್ನು ಸಹ ಜನರೇನು ಹೇಳ್ತಾರೆ, ಇದ್ದಾವೆ ಇದ್ದಾವೆ ಇದ್ದಾರೆ ಇದ್ದಾರೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ. ಬ್ರಹ್ಮವಸ್ತುವಿನ ಇರುವಿಕೆಯೇ ಪ್ರಪಂಚದ ಇರುವಿಕೆ. ಯಾವುದೇ ವಸ್ತುಗಳ ಇರುವಿಕೆಯು ಸ್ವತಂತ್ರ ಸತ್ತೆಯಿಂದ ಆದದ್ದಲ್ಲ, ಸ್ವತಂತ್ರವಾದ ಇರುವಿಕೆ ಅಲ್ಲ ಅಂತ. ಒಬ್ಬ ವ್ಯಕ್ತಿ ಒಂದು ಸ್ವೀಟ್ ಸ್ಟಾಲಿಗೆ ಹೋಗಿದ್ದಂತೆ. ಆ ಸ್ವೀಟ್ ಸ್ಟಾಲಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ತರಹದ ಸಿಹಿ ತಿಂಡಿಗಳಿದ್ದು. ಆ ಸಿಹಿ ತಿಂಡಿಗಳಲ್ಲಿ 3-4 ಬಗೆಯ ಸಿಹಿ ತಿಂಡಿಗಳನ್ನು ನೋಡಿದ. ಅವನು ಆಸ್ವಾದನೆ ಮಾಡಿದ. ಎಲ್ಲ ವಸ್ತುಗಳಲ್ಲೂ ಸಿಹಿ ಇದೆ. ಆಗ ಅವನಿಗೊಂದು ಸಂಶಯ ಬಂತಂತೆ, ಅಲ್ಲ, ಈ ಎಲ್ಲ ತಿಂಡಿಗಳಲ್ಲೂ ಸಿಹಿ ಉಂಟಲ್ಲ, ಈ ಸಿಹಿ ಒಂದೊಂದು ವಸ್ತುವಿಗೂ ಬೇರೆ ಬೇರೆಯಾಗಿದೆಯೋ, ಅಂದರೆ ಆವಾ ವಸ್ತುಗಳ ಸ್ವತಂತ್ರವಾದದ್ದ ಇದು, ಅಥವಾ ಇವುಗಳಿಗೆ ಬಂದಂಥ ಸಿಹಿ ಇನ್ಯಾವುದರಿಂದಲೋ ಬೇರೆಯದರಿಂದ ಬಂದದ್ದು. ಅಂದರೆ ಅವುಗಳಲ್ಲಿರುವಂಥ ಸಿಹಿ ಆ ವಸ್ತುಗಳಲ್ಲಿರುವಂಥ ಸ್ವತಂತ್ರವಾದ ಸಿಹಿಯೋ ಅಥವಾ ಇನ್ಯಾವುದರಿಂದಲೋ ಬೇರೆಯದರಿಂದ ಬಂದದ್ದು ಅಂತ. ನಾವು ಎಷ್ಟೋ ಸಲ ತಿಂತೇವೆ, ಅದು ಇಷ್ಟೆಲ್ಲ ನಮ್ಮ ಬುದ್ಧಿ ಕೆಲಸ ಮಾಡೋದಿಲ್ಲ. ಅಥವಾ ಗೊತ್ತು ಸರ್, ನಾವು ಯಾಕೆ ಇದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಬೇಕು, ನಮಗೆ ಹೀಗೆ ಅಲ್ವಾ. ಆಗ ಅಂಗಡಿಯವನನ್ನು ಕೇಳಿದಂತೆ, ನೋಡಿ ಈಗ ಜಾಮೂನು ಇದೆಯಲ್ಲ, ಜಾಮೂನಲ್ಲಿ ಸಿಹಿ ಇದೆ, ಈ ಸಿಹಿ ಜಾಮೂನಿಂದಲೇ ಬಂದದ್ದ. ಮೈಸೂರು ಪಾಕ ಇದೆ, ಈ ಸಿಹಿ ಮೈಸೂರು ಪಾಕ ಸ್ವತಂತ್ರದ್ದ, ಅದು ಅದರಿಂದಲೇ ಬಂದದ್ದ. ಇನ್ನೊಂದು ಏನೋ ಉಂಟು, ಬಾದುಷಾಹ ಉಂಟು, ಇದು ಬಾದುಷಾಹದ್ದೇನಾ ಈ ಸಿಹಿ ಅಂತ. ಆಗ ಅಂಗಡಿಯವನು ಹೇಳಿದಂತೆ, ಇಲ್ಲಪ್ಪ, ನಿನ್ನ ಪ್ರಶ್ನೆ ಬಹಳ ಸರಿಯಾದದ್ದು. ಈ ಯಾವುದೇ ಸಿಹಿ ತಿಂಡಿಯಲ್ಲಿರುವಂತಹ ಸಿಹಿಯೂ ಸಹ ಆವಾವ ತಿಂಡಿಯ ಸ್ವತಂತ್ರವಾದ ಧರ್ಮ ಅಲ್ಲ. ಹಾಗಿದ್ರೆ ಈ ಎಲ್ಲ ವಸ್ತುಗಳೂ ಸಿಹಿಯಾಗಿರುವುದಕ್ಕೆ ಕಾರಣ ಅದು ಸಕ್ಕರೆ ಕಾರಣ. ಸಕ್ಕರೆಯಿಂದಾಗಿ ಈ ಎಲ್ಲ ವಸ್ತುಗಳು ಸಹ ಏನಾಗಿವೆ, ಸಿಹಿಯಾಗಿವೆ. ಈಗ ವಿಚಾರ ಮಾಡಿ, ಈ ಎಲ್ಲ ವಸ್ತುಗಳಲ್ಲೂ ಸಿಹಿ ಅನ್ನೋದುಂಟಲ್ಲ, ಆ ಸಿಹಿ ಅನ್ನೋದು ಆ ವಸ್ತುಗಳ ಸಹಜ ಧರ್ಮವೋ ಅಥವಾ ತೋರಿಕೆಯ ಧರ್ಮವೋ? ಹಾಗಿದ್ರೆ ನಿಜವಾದ ಸಿಹಿ ಇರುವಿಕೆ ಎಲ್ಲಿ? ಸಕ್ಕರೆ. ಹಾಗಾಗಿ ಆ ಯಾವುದೇ ಸಿಹಿ ತಿಂಡಿ ಅಂತ ನಾವು ಆಯ್ಕೆ ಮಾಡಿಕೊಂಡರೂ ಸಹ ಅವುಗಳಲ್ಲಿರುವಂತಹ ಸಿಹಿ ಅಂಶ ಆ ವಸ್ತುವಿನ ಸ್ವತಂತ್ರ ಸತ್ಯ ಅಲ್ಲ. ಹಾಗಿದ್ರೆ ಆ ಸಿಹಿ ಅನ್ನುವಂಥದ್ದು ಸಕ್ಕರೆಗೆ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತು ಸಹ ಅವುಗಳಿದ್ದಲ್ಲ. ಅಲ್ಲಿಗೆ ಏನಾಯಿತು ಅಂದರೆ, ಈ ಎಲ್ಲ ವಸ್ತುಗಳು ಸಿಹಿಯಾಗಿ ನಮಗೆ ಅನುಭವಕ್ಕೆ ಬರುವುದಕ್ಕೆ ಆ ಎಲ್ಲ ವಸ್ತುಗಳ ಹಿಂದೆ ಸಕ್ಕರೆ ಎನ್ನುವಂಥ ಸಿಹಿ ಇದ್ದದ್ದು ಕಾರಣ. ಹಾಗಾಗಿ ಇವೆಲ್ಲವೂ ಸಹ ಆ ಸಕ್ಕರೆಗೆ ಶರಣು ಹೋಗಬೇಕೇ ಅಷ್ಟೇ ಹೊರತು ಸಹ ಸ್ವತಂತ್ರವಾದಂತಹ ಸಿಹಿ ಅವುಗಳಿಗೆ ಇಲ್ಲ. ನನ್ನ ಸ್ನೇಹಿತರು ಒಂದು ಮಾತು ಹೇಳ್ತಿದ್ರು. ಮಾವನ ಮನೆಗೆ ಹೋಗಿದ್ರಂತೆ ಅವರು. ಅಳಿಯ ಬಂದ ಅಂತ ಅತ್ತೆ ಏನೋ ವಿಶೇಷವಾದ ಕಜ್ಜಾಯ ಮಾಡಬೇಕು ಅಂತ ಮುಂದಾದ್ರಂತೆ. ಆದರೆ ಅಳಿಯನಿಗೆ ಸಕ್ಕರೆ ಕಾಯಿಲೆ ಇತ್ತು ಪಾಪ. ಏನು ಮಾಡಬೇಕು ಅಂಥೇಳಿ ಕೊನೆಗೆ ಇವತ್ತು ರವೆ ಪಾಯಸ ಮಾಡಿಬಿಡ್ತೇನೆ ಅಂಥೇಳಿ ರವೆ ಪಾಯಸ ಮಾಡಿದ್ರಂತೆ. ಅದು ಸಕ್ಕರೆ ಹಾಕುವಂಗಿಲ್ಲ, ಸಕ್ಕರೆ ಹಾಕದೆ ಮಾಡಿದರು. ಅದು ರವೆ ಪಾಯಸ ಆಯಿತಾ ರವೆ ಗಂಜಿ ಆಯಿತಾ ನೀವೇ ಹೇಳಬೇಕು ಅಷ್ಟೇ. ನೋಡಿ ಅಲ್ವಾ. ಹಾಗಾಗಿ
ಎಲ್ಲಿವರೆಗೆ ಅದರೊಳಗೆ ಸಿಹಿ ಅಂಶ ಇರೋದಿಲ್ವೋ ಅದು ಪಾಯಸ ಅಂತ ಕರೆಸ್ಕೊಳ್ಳುತ್ತಾ? ನಾವು ಬಲವಂತವಾಗಿ ರವೆ ಗಂಜಿ ಅಂತ ಹೇಳೋದಕ್ಕೆ ಸಂಕೋಚಪಟ್ಟು ಪಾಯಸ ಅಂತ ಬೋರ್ಡ್ ಹಾಕಬೇಕು ಅದಕ್ಕಷ್ಟೇ. ಹೀಗೆ ಬ್ರಹ್ಮವಸ್ತುವಿನ ಇರುವಿಕೆಯೇ ಈ ವಸ್ತುಗಳ ಇರುವಿಕೆ. ಅಷ್ಟ ಹಿನ್ನೆಲೆಯಲ್ಲಿ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ, ನಾನಿಲ್ಲದೆ ಇಲ್ಲಿ ಯಾವುದೂ ಇಲ್ಲ. ಅಣು ರೇಣು ತೃಣ ಕಾಷ್ಠಗಳಲ್ಲೂ ನಾನಿದ್ದೇನೆ ಅಂತ ಅಲ್ವಾ? ಎಲ್ಲ ಕಡೆಗೂ ಭಗವಂತನೇ ಇದ್ದಾನೆ ಅಂತಾದಮೇಲೆ ಮತ್ತು ಪ್ರಪಂಚ ಇರೋದಲ್ಲೇ ಸ್ವಾಮಿ ಅಂತ ಒಂದು ಸಂಶಯ ಬರ್ತದೆ. ಈ ಸಂಶಯ ವೇದಾಂತಿಗಳಿಗಿಲ್ಲ, ಅದ್ವೈತಿಗಳಿಗಿಲ್ಲ, ಬೇರೆಯವರಿಗೆ. ಸೈನ್ಸಲ್ಲಿ ಒಂದು ನಿಯಮ ಉಂಟು. ಏನು ಅಂದರೆ, ಏಕಕಾಲದಲ್ಲಿ ಅಂದರೆ ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಎರಡು ವಸ್ತುಗಳು ಇರಲಾರವು ಅಂತ ಭೌತಶಾಸ್ತ್ರದ ನಿಯಮ ಅದು. ಆದರೆ ಅದ್ವೈತಿಗಳಾದ ನಾವು ಹೇಳ್ತೇವೆ, ನಮ್ಮ ನಿಯಮವನ್ನು ನೀವು ಒಟ್ಕೊಂಡ್ರೆ, ಪ್ರಪಂಚಕ್ಕೆ ಕಾರಣವಾದದ್ದು ವಿವರ್ತೋಪಾದಾನ ಕಾರಣ ಅಂತ ಒಪ್ಪಿಕೊಂಡ್ರೆ ಆಗ ಇದು ಸಂಭವಿಸಕ್ಕೆ ಸಾಧ್ಯ ಉಂಟು. ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಎರಡು ವಸ್ತುಗಳು ಇರಬಹುದು. ಹೇಗೆ ಅಂದರೆ, ಇಲ್ಲಿ ಮಡಕೆಯೂ ಉಂಟು, ಮಣ್ಣು ಉಂಟು. ಆದರೆ ಮಣ್ಣು ಮಡಕೆಯನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಇಲ್ಲಿ ಬಟ್ಟೆಯೂ ಉಂಟು, ನೂಲು ಉಂಟು. ಆದರೆ ಬಟ್ಟೆ ನೂಲನ್ನು ಬಿಟ್ಟು ಬೇರೆ ಇಲ್ಲ. ಹಾಗೆಯೇ ಇಲ್ಲಿ ಪ್ರಪಂಚವೂ ಉಂಟು, ಬ್ರಹ್ಮವಸ್ತುವೂ ಉಂಟು. ಆದರೆ ಪ್ರಪಂಚ ಬ್ರಹ್ಮವಸ್ತುವನ್ನು ಬಿಟ್ಟು ಬೇರೆ ಇಲ್ಲ. ಬ್ರಹ್ಮವಸ್ತುವೇ ಪ್ರಪಂಚಾಕಾರವಾಗಿ ತೋರ್ತದೆ, ನೂಲೇ ಬಟ್ಟೆಯಾಗಿ ತೋರ್ತದೆ, ಮಣ್ಣೇ ಮಡಕೆಯಾಗಿ ತೋರ್ತದೆ. ಭೌತಶಾಸ್ತ್ರದ ಈ ನಿಯಮವನ್ನು ಒಪ್ಪಿಕೊಂಡ್ರೆ ಒಂದೋ ಇಲ್ಲಿ ಪರಮಾತ್ಮ ಇರಬೇಕು, ಅದಿಲ್ಲ ಬರೇ ಪ್ರಪಂಚ ಇರಬೇಕು. ಹೇಗೆ ಅಂತ ಆಯ್ಕೆ ಮಾಡ್ಕೊಳ್ಳಿ ನೀವು. ಇವಾಗ ಎಲ್ಲ ಕಡೆಗೂ ಅವನೇ ಇದ್ದಾನೆ ಅಂತ ಅಂದಮೇಲೆ ಮತ್ತು ನಾವೆಲ್ಲ ಇರೋದು ಎಲ್ಲಿ ಅಂತ ಪ್ರಶ್ನೆ ಬರ್ತದೆ ಅಲ್ವಾ? ಅದ್ವೈತಿಗಳು ಮಾತ್ರ ಇದಕ್ಕೆ ಸಮಾಧಾನವನ್ನು ಹೇಳಬಲ್ಲರು. ಇನ್ನು ಯಾವುದೇ ಫಿಲಾಸಫಿಯ ಧೋರಣೆಯಲ್ಲೂ ಸಹ ಇದಕ್ಕೆ ಸಮಾಧಾನವನ್ನು ಹೇಳೋದಕ್ಕೆ ಆಗೋದಿಲ್ಲ. ಅದಿಲ್ಲ ಭೌತಶಾಸ್ತ್ರವನ್ನು ಒಪ್ಕೊಂಡು ಬಂದಂಥ ವಿಜ್ಞಾನದ ಈ ತೀರ್ಮಾನ ತಪ್ಪು ಅಂತ ಹೇಳಿ ನೀವು ಅದನ್ನು ಹೇಳೋಕ್ಕಾಗೋಲ್ಲ. ನಮಗೆ ಆಗತ್ತಾ? ಇಲ್ಲ. ಸೈನ್ಸ್ ಅದು ಸುಳ್ಳು ಹೇಳತ್ತನ್ರಿ? ಸುಳ್ಳು ಹೇಳೋದಿಲ್ಲ, ಸತ್ಯವನ್ನೇ ಹೇಳುತ್ತೆ. ಅದನ್ನೇ ನಾವು ಹೇಳೋದು, ಸತ್ಯವನ್ನೇ ಹೇಳುತ್ತೆ ಅದು ಅಂತ. ಹಾಗಾಗಿ ಒಂದು ತೋರುವುದಾಗಬೇಕು, ಇನ್ನೊಂದು ಇರುವುದಾಗಬೇಕು. ಆಗ ಮಾತ್ರ ಹಾಗೆ ನಾವು ಹೇಳೋದಕ್ಕೆ ಆಗತ್ತೆ. ಕೃಷ್ಣ ಹೇಳ್ತಾನೆ, ನ ತದಸ್ತಿ ವಿನಾ ಯತ್ ಸ್ಯಾತ್, ನನ್ನನ್ನು ಬಿಟ್ಟು ಇನ್ನೊಂದು ಇಲ್ಲಿ ಇಲ್ಲ ಅಂತ. ಇಷ್ಟಾದಮೇಲೆ ಇಲ್ಲಿಗೆ 39ನೇ ಶ್ಲೋಕ ಆಯಿತು ಅಂತ ಅಂದ್ಕೊಳ್ಳೋಣ. ಈಗ ಕೃಷ್ಣ ಹೇಳ್ತಾನೆ, ಈ 39ನೇ ಶ್ಲೋಕದಲ್ಲಿ ನನ್ನನ್ನು ಬಿಟ್ಟು ಇಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿದ. ಇದು ಎಷ್ಟನೆಯದು ಅಂದರೆ 70ನೇದು ವಿಭೂತಿ, 70ನೆಯ ವಿಭೂತಿ. ಇಲ್ಲಿಗೆ ಅಂದರೆ 71 ಅಂತಲೂ ಲೆಕ್ಕ ಹಾಕುವಂಥ ಒಂದು ಕ್ರಮ ಉಂಟು. 76 ಇರಲಿ, 71 ಇರಲಿ, ಏನಿದ್ರೂ 70ಕ್ಕೆ ಮೇಲ್ಪಟ್ಟು ಹೇಳಿದ್ದಾನೆ ಕೃಷ್ಣ. ಈಗ ಕೃಷ್ಣ ಹೇಳ್ತಾನೆ, ಎಷ್ಟು ಅಂತ ಅರ್ಜುನನಿಗೆ ಇದನ್ನು ಹೇಳ್ತಾ ಹೋಗೋದು ನಾನು? ಯಾಕೆಂದರೆ ನನ್ನ ವಿಭೂತಿ ಅದು ಅನಂತ. ಇವನು ನಾನು ಒಂದೊಂದು ಹೇಳಿದಾವಳು ಸಹ ಹೌದು ಹೌದು ಅರ್ಥ ಆಯಿತು ಅಂತ ಹೇಳ್ತಾನೆ. ಪ್ರಶ್ನೆ ಇಷ್ಟೇ, ಇವನಿಗೆ ಅರ್ಥ ಆಗತ್ತೆ, ಸಂತೋಷ. ಆದರೆ ನಾನು ಎಷ್ಟೊತ್ತು ಹೀಗೆ ಇದನ್ನೇ ಹೇಳ್ತಾ ಇರೋದು? ಏನಾರು ಮಾಡಿ ಇದಕ್ಕೊಂದು ಉಪಸಂಹಾರ ಮಾಡಬೇಕಲ್ಲ ಅಂಥೇಳಿ ಮುಂದಿನ ಶ್ಲೋಕವನ್ನು ಹೇಳ್ತಾನೆ ಕೃಷ್ಣ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತ್ ಉದ್ದೇಶತಃ ಪ್ರೋಕ್ತಃ ವಿಭೂತೇ ವಿಸ್ತರೋ ಮಯ. ಪರಂತಪನಾದ ಹೇ ಅರ್ಜುನ, ನನ್ನ ಈ ದಿವ್ಯ ವಿಭೂತಿಗಳಿಗೆ ಕೊನೆಯೆಂಬುದು ಇಲ್ಲವೇ ಇಲ್ಲ. ನಾಂತೋಸ್ತಿ, ನನ್ನ ವಿಭೂತಿಯ ವಿಸ್ತರವನ್ನು ಕೇವಲ ಒಂದಂಶವಾಗಿ ಒಂದಿಷ್ಟನ್ನು ಮಾತ್ರ ನಾನು ನಿನಗೆ ಹೇಳಿದ್ದೇನೆ. ಇದಿಷ್ಟು ಈ ಶ್ಲೋಕದ ಅರ್ಥ, ಶಬ್ದಶಃ ಅರ್ಥ. ಏನು ಈ ಶ್ಲೋಕದ ವಿವರಣೆ ಅಂದರೆ, ಈ ಭೂಮಿಯಲ್ಲಿರುವಂತಹ ಮಣ್ಣಿನ
ಕಣಗಳನ್ನಾದರೂ ಎಣಿಸಬಹುದು. ಭಗವಂತನ ವಿಭೂತಿ ಇಷ್ಟೇ ಅಂತ ಎಣಿಸ್ಲಿಕ್ಕಾಗೋದಿಲ್ಲ. ಆಕಾಶದಲ್ಲಿ ಇರುವಂಥ ನಕ್ಷತ್ರಗಳನ್ನಾದರೂ ನಾವು ಎಣಿಸಬಹುದು, ಆದರೆ ಭಗವಂತನ ವಿಭೂತಿ ಇಷ್ಟೇ ಅಂತ ಎಣಿಸೋದಕ್ಕಾಗೋದಿಲ್ಲ. ಸಮುದ್ರದಲ್ಲಿ ಒಂದಾದ ಮೇಲೆ ಒಂದು ಬರ್ತಾ ಇರುವಂಥ ತೆರೆಗಳನ್ನಾದರೂ ಎಣಿಸಬಹುದು, ಇದು ಯಾವುದೂ ಆಗೋದಿಲ್ಲ, ಪ್ರಶ್ನೆ ಬೇರೆ. ಯದ್ಯಪಿ ಅಕಸ್ಮಾತ್ ತುಷ್ಯತಿ ದುರ್ಜನನ್ಯಾಯೇನ, ನಮ್ಮ ಎದುರಿಗೆ ಕುಳಿತವರ ಸಮಾಧಾನಕ್ಕೋಸ್ಕರ ಅಂತ ಈ ಮಾತನ್ನು ಹೇಳಬೇಕು ಅಂತ ಆದ್ರೂ ಸಹ ಇದೆಲ್ಲವನ್ನೂ ಮಾಡಬಹುದು, ಆದರೆ ಭಗವಂತನ ವಿಭೂತಿಯನ್ನು ಎಣಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ಹೇಳ್ತಾನೆ ಕೃಷ್ಣ, ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಅಂತ. ಈಗ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ನಿನ್ನ ವಿಭೂತಿ ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ನೀನು ಹೇಳ್ತೀಯ, ನಿನ್ನ ವಿಭೂತಿಗಳಿಗೆ ಕೊನೆ ಇಲ್ಲ ಅಂತ ಇಲ್ಲ ಅಂತ ಹೇಳ್ತಿದೀಯಲ್ಲ, ಮತ್ತು ಯಾಕೆ ಈ 70 ವಿಭೂತಿಗಳನ್ನು ಹೇಳಿದೆ ನೀನು? ಕೊನೆ ಇಲ್ಲ ಅಂತ ಆದಮೇಲೆ ಮತ್ತು ಈ 70 ಆದರೂ ಹೇಳಿ ನೀನು ನಿಲ್ಲಿಸಿದ್ಯಾಕೆ? ಮೊದಲೇ ಹೇಳ್ಬಿಡ್ಬೇಕಿತ್ತು, ಕೊನೆ ಇಲ್ಲಪ್ಪ ಹೇಳೋಕ್ಕಾಗೋಲ್ಲ ಅಂತ. ನಾನು ಸುಮ್ಮನೆ ಇರ್ತಿದ್ದೀನಿ. ನಾನು ಈಗ ಇಷ್ಟು ಹೇಳಿಬಿಟ್ಟು ನನ್ನ ವಿಭೂತಿಗಳಿಗೆ ಕೊನೆ ಇಲ್ಲ ಅಂತ ಹೇಳ್ತಿದೆಯಲ್ಲ, ಏನು ಕೃಷ್ಣ ಇದು ಅಂತ ಅರ್ಜುನ ಹೀಗಂದರೆ ಕೃಷ್ಣ ಏನು ಹೇಳಬೇಕು? ಅವನು ಹೇಳ್ತಾನೆ, ಅದಕ್ಕೋಸ್ಕರ ಮುಂದಿನ ಸಾಲು, ಏಷತು ಉದ್ದೇಶತಃ ಪ್ರೋಕ್ತಃ. ಹಾಗಿದ್ರೆ ನನ್ನ ವಿಭೂತಿ ಇಷ್ಟೇ ಅಂತ ಎಣಿಸೋದಕ್ಕಾಗೋದಿಲ್ಲ. ಇಷ್ಟನ್ನು ಯಾಕೆ ಹೇಳಿದೆ ಕೇಳಿದರೆ, ನಿನಗೆ ಕೊನೆಯ ಪಕ್ಷ ಇಷ್ಟನ್ನಾದರೂ ಗುರುತಿಸುವ ಶಕ್ತಿ ಬರಲಿ ಅಂತ ನಾನು ಹೇಳಿದೆ. ನಾನು ಮೊದಲೇ ಕೈಚೆಲ್ಲಿ ಕುಳಿತಿದ್ಬಿಟ್ರೆ ನಿನಗೆ ನನ್ನ ವಿಭೂತಿಯ ಬಗ್ಗೆ ಕಲ್ಪನೆಯೇ ಬರ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ನಾನು ಯಾಕೆ ಹೇಳಿದೆ ಕೇಳಿದರೆ, ಉದ್ದೇಶತಃ ಪ್ರೋಕ್ತಃ ಅಂತಾನೆ, ಉದ್ದೇಶಪಟ್ಟು ನಿನಗೆ ಹೇಳಿದ್ದೇನೆ. ಯಾಕೆ ಅಂದರೆ ಇಷ್ಟನ್ನು ಹೇಳಿದ ಆದಮೇಲೆ ನಿನಗೊಂದು ಕಲ್ಪನೆ ಬಂದಿರ್ತದೆ ನನ್ನ ವಿಭೂತಿ ಅಂಥದ್ದು ಅಂತ. ನೀನೇನು ತೀರಾ ದಡ್ಡನಲ್ಲ, ನನಗೆ ಗೊತ್ತು. ನಿನ್ನ ಹೆಸರು, ಇನ್ನೊಂದು ಹೆಸರು ವಿಶೇಷಣ, ಪರಂತಪ ಅಂತ. ಅರ್ಜುನನಿಗೆ ಅದು ವಿಶೇಷಣ ಸಂಬೋಧನೆ. ಪರಂತಪ ಅಂದರೆ 2 ಅರ್ಥ. ಒಂದು, ಶತ್ರುಗಳನ್ನು ಪೀಡಿಸುವವನು ಅಂತ ಅರ್ಥ. ಹೊರಗಿನ ಶತ್ರುಗಳನ್ನು ಗೋಳು ಹೊಯ್ಕೊಳ್ಳುವವನು ಅಂತ ಅರ್ಥ. ಶತ್ರುಗಳನ್ನು ಬಡಿದು ಹಾಕುವವನು ಅಂತ ಅರ್ಥ. ನಿಜವಾದ ಶತ್ರುಗಳು ಹೊರಗಿರೋದಲ್ಲ, ನಮ್ಮೊಳಗೆ ಇರ್ತಾರೆ. ಯಾರು ಶತ್ರುಗಳು ಅಂದರೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಒಂದೊಂದು ಇಂದ್ರಿಯದು ಒಂದೊಂದು ಬೈಕೆ. ಈ ಒಂದೊಂದು ಬೈಕೆಯೂ ನಮ್ಮ ಶತ್ರು. ಈ ಎಲ್ಲ ಶತ್ರುಗಳೇ ಪರ. ಅವರನ್ನು ನೀನು ಏನು ಮಾಡಿದೆ ಕೇಳಿದರೆ ಚೆನ್ನಾಗಿ ಹದ್ದು ಬಸ್ತನ ಇರಿಸ್ಕೊಂಡವು ನೀನು. ಹಾಗಾಗಿ ನೀನು ಪರಂತಪ. ಆದ್ದರಿಂದಲೇ ಇಷ್ಟೊತ್ತು ನಾನು ನಿನಗೆ ಗೀತೆಯನ್ನು ಉಪದೇಶ ಮಾಡ್ತಾ ಇದ್ದೇನೆ. ಈ 2 ಕಾರಣದಿಂದ ಕೃಷ್ಣ ಅರ್ಜುನನನ್ನು ಪರಂತಪ ಅಂತ ಸಂಬೋಧಿಸ್ತಾನೆ. ಹಾಗಾಗಿ ನಿನಗೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಒಂದು ಕಲ್ಪನೆ ಬರಲಿ. ಇಷ್ಟನ್ನು ಹೇಳಿದಾಗ ಈ ಎಲ್ಲ ಹಿನ್ನೆಲೆಯಲ್ಲಿ ನೀನು ನಾನು ಮುಂದೆ ಹೇಳದೇ ಇರುವಂಥ ನನ್ನ ವಿಭೂತಿಗಳನ್ನು ಸಹ ಊಹಿಸಿ ಅವುಗಳನ್ನು ಗುರುತಿಸಿ ತಿಳಿದುಕೊಳ್ಳಬಲ್ಲೆ. ಆ ಜಾಣತನ ನಿನಗುಂಟು. ಅದಕ್ಕೋಸ್ಕರ ದಿಕ್ಸೂಚಿಯಾಗಿ ನಾನು ನಿನಗೆ ಇಷ್ಟನ್ನು ಹೇಳಿದ್ದೇನೆ ಅಂತ. ಅದರ ಜೊತೆಗೆ ನಾವು ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು. ಕೃಷ್ಣ ಈ ಅಧ್ಯಾಯದಲ್ಲಿ ತನ್ನ ವಿಭೂತಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದು 20ನೇ ಶ್ಲೋಕದಿಂದ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂಚ ಅಂಥೇಳಿ ಪ್ರಾರಂಭ ಮಾಡಿದ. ಆ ಶ್ಲೋಕದಲ್ಲಿ ಗೀತಾಚಾರ್ಯ 2 ತರಹದ ಸಾಧಕರಿಗೆ ಬೇಕಾದ ತನ್ನ ವಿಭೂತಿಯನ್ನು ತಿಳಿಸಿದ್ದಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಈ ಶ್ಲೋಕದ ಪೂರ್ವಾರ್ಧ ಏನುಂಟಲ್ಲ, ಇದು ಅಂದರೆ ಎಲ್ಲರ ಹೃದಯದಲ್ಲಿರುವಂತಹ ಪ್ರತ್ಯೇಗಾತ್ಮ, ಅಂತರಾತ್ಮ ನಾನೇ ಆಗಿದ್ದೇನೆ ಅಂತ ಹೇಳೋದರ ಮೂಲಕ ಈ ರೀತಿಯಾಗಿ ಉತ್ತಮ ಮಟ್ಟದ ಸಾಧಕರು ಯೋಚನೆ ಮಾಡಬೇಕು ಅಂತ ಆ ಉತ್ತಮ ಮಟ್ಟದ ಸಾಧಕರಿಗೆ ತನ್ನ ವಿಭೂತಿಯನ್ನು ಹೇಳಿದ. ಅದು ಮೊದಲ ವಿಭೂತಿಯೂ ಹೌದು, ಆ ಮೊದಲು ಅನ್ನೋದಕ್ಕೆ ಸ್ಥಾನದಿಂದಲೂ ಹೌದು, ಸಂಖ್ಯೆಯಿಂದಲೂ ಹೌದು. ಅತ್ಯಂತ ಎತ್ತರದ ವಿಭೂತಿ ಅದು. ಆದರೆ ಎಷ್ಟು ಜನರಿಗೆ ಹೀಗೆ ಧ್ಯಾನ ಮಾಡೋದಕ್ಕೆ ಸಾಧ್ಯ?
ಪ್ರಪಂಚದಲ್ಲಿರುವಂಥ ಎಲ್ಲ ಸಾಧಕರು ಉತ್ತಮಾಧಿಕಾರಿಗಳಲ್ಲ. ಹಾಗಿದ್ರೆ ಉತ್ತಮಾಧಿಕಾರಿಗಳಿಗೆ ಮಾತ್ರ ಹೇಳಿ ಮುಂದೆ ಬರುವಂಥ ವಿಷಯವನ್ನು ಹೇಳದೇ ಇದ್ದರೆ ಜನ ಕೃಷ್ಣನ ಏನು ಅಂದುಕೊಂಡರು? ಕೇವಲ ಉತ್ತಮಾಧಿಕಾರಿಗಳಿಗೆ ಮಾತ್ರ ವಿಷಯವನ್ನು ಹೇಳ್ತಾನೆ ಕೃಷ್ಣ, ಪಕ್ಷಪಾತ ಮಾಡ್ದ ಅಂತ ಹೇಳೋದಿಲ್ವೇ? ಅದಕ್ಕೋಸ್ಕರ ಕೃಷ್ಣ ವಿಚಾರ ಮಾಡಿ ಆ ಶ್ಲೋಕದ ಉತ್ತರಾರ್ಧದಲ್ಲಿ ಆತ ಮಧ್ಯಮಾಧಿಕಾರಿಗಳು ಹೇಳ್ತಾನೆ, ಅಹಮಾದಿಶ್ಚ ಮಧ್ಯಂಚ ಅಂಥೇಳಿ. ಅಹಮಾದಿಶ್ಚ 20ನೆಯ ಶ್ಲೋಕ ಅದು. ಮಧ್ಯಂಚೈವ ಅಹಮರ್ಜುನ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ ಅಂತ. ಅಂದರೆ ನಾನು ಈ ಪ್ರಪಂಚದ ಆದಿಯೂ ನಾನೇ, ಮಧ್ಯವೂ ನಾನೇ, ಮತ್ತು ಅಂತವೂ ನಾನೇ. ಹೀಗೆ ಒಬ್ಬ ಮಧ್ಯಮಾಧಿಕಾರಿ ಧ್ಯಾನ ಮಾಡ್ಬೋದು. ಅಂದರೆ ಈ ಪ್ರಪಂಚದ ಆದಿಯಲ್ಲಿರುವವನು ಅವನೇ, ಪ್ರಪಂಚ ಇದ್ದಾಗ ಇರುವವನು ಅವನೇ, ಮತ್ತು ಪ್ರಪಂಚ ಅಳಿದಾಗ ಇರುವವನು ಅವನೇ. ಅಲ್ಲಿ ಏನು ಹೇಳ್ದಂಗಾಯಿತು? ಪ್ರಪಂಚ ಎನ್ನುವಂಥದ್ದು ಅವನಲ್ಲಿ ತೋರ್ತಾ ಇದೆ ಅಂತ. ಇದು ಮಧ್ಯಮಾಧಿಕಾರಿ ಹೇಳಿದಂಥದ್ದು. ಆದರೆ ಇದೂ ಸಹ ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಲೋಕದಲ್ಲಿ ಜನರಿಗೆ ಪರಿಚಿತವಾದ ವಸ್ತುಗಳಲ್ಲಿಯೇ ಭಗವತ್ ತತ್ವವನ್ನು ಗುರುತಿಸಿಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಮುಂದಿನ ಶ್ಲೋಕದಿಂದ 21ನೆಯ ಶ್ಲೋಕದಿಂದ ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಅಂಥೇಳಿ ಈ ಎಲ್ಲ ವಿಭೂತಿಗಳನ್ನು ಮಂದಾಧಿಕಾರಿಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಕೃಷ್ಣ ಹೇಳಿದ್ದಾನೆ ಅಂತ ನಾನು ಈ ಶ್ಲೋಕದ ವ್ಯಾಖ್ಯಾನ ಮಾಡಬೇಕಿದ್ದರೆ ಹೇಳಿದ್ದೆ. ಈಗ ಮತ್ತು ನಾನು ಅದನ್ನು ನೆನಪಿಗೆ ತರ್ತಾ ಇದ್ದೇನೆ. ಹಾಗಾಗಿ ಈ 71 ವಿಭೂತಿಗಳನ್ನು ಕೃಷ್ಣ ಏನು ಹೇಳಿದ್ದಾನಲ್ಲ, ಅದರೊಳಗೆ ಮೊಟ್ಟ ಮೊದಲನೇದು 1, 2, ಮೊದಲನೇದು ಉತ್ತಮಾಧಿಕಾರಿಗಳಿಗೆ, ಎರಡನೇದು ಮಧ್ಯಮಾಧಿಕಾರಿಗಳಿಗೆ, ಮೂರನೆಯಿಂದ ಹಿಡಿದು ಇಲ್ಲಿಯವರೆಗೂ ಸಹ ಕೃಷ್ಣ ಏನು ಹೇಳಿದ್ದಾನೆ, ಈ ಎಲ್ಲ ವಿಭೂತಿಗಳು ಸಹ ಮಂದಾಧಿಕಾರಿಗಳಿಗೆ. ತೀರಾ ಸಾಮಾನ್ಯ ಜನರೂ ಸಹ ಓಹೋ ಇಂತಿಂಥ ವಸ್ತುಗಳಲ್ಲಿ ಭಗವತ್ತತ್ವ ಹೀಗಿರುತ್ತೆ ಅಂತ ಊಹಿಸಿ ತಿಳಿದುಕೊಳ್ಳಲಿಕ್ಕೆ ಆಗಲಿ ಅಂಥೇಳಿ ಉಪದೇಶ ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ಉದ್ದೇಶತಃ ಪ್ರೋಕ್ತಃ ಅಂದರೆ ಆ ಮಂದಾಧಿಕಾರಿಗಳನ್ನೂ ಮನಸ್ಸಲ್ಲಿಟ್ಕೊಂಡು ನಾನು ಉದ್ದೇಶಪೂರ್ವಕವಾಗಿ ನನ್ನ ವಿಭೂತಿಗಳನ್ನು ಹೀಗೆ ಹೇಳಿದ್ದೇನೆ. ಹೇಗೆ ಹೇಳಿದೆ ಕೇಳಿದರೆ ವಿಸ್ತರೋಮಯ, ಈ ಸುದೀರ್ಘವಾಗಿ ನನ್ನ ವಿಭೂತಿಗಳನ್ನು ನಾನು ಹೇಳಿದ್ದೇನೆ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ನಾನು ಇಷ್ಟು ಸುದೀರ್ಘವಾಗಿ ಹೇಳಿದ್ದೇನೆ ಅಂದ ಮಾತ್ರಕ್ಕೆ ಇಷ್ಟೇ ನನ್ನ ವಿಭೂತಿಗಳು ಅಂತ ಅಲ್ಲ. ಹಾಗಿದ್ರೆ ಇದನ್ನು ಹೇಳಿದ್ದು ಯಾರಿಗೋಸ್ಕರ? ಮಂದಾಧಿಕಾರಿಗಳಿಗೋಸ್ಕರ. ಹಾಗಿದ್ರೆ ಕೃಷ್ಣ ನಾನು ಎಲ್ಲಿ ನಿಂತಿದ್ದೇನೆ ಅಂತ ಅರ್ಜುನ ಕೇಳಿದರೆ ನಿನಗಲ್ಲ ಹೇಳಿದ್ದು. ಯಾಕೆಂದರೆ ನೀನು ಉತ್ತಮಾಧಿಕಾರಿ, ಬೇಡ ಮಧ್ಯಮಾಧಿಕಾರಿ, ನೀನು ಮಂದಾಧಿಕಾರಿ ಅಲ್ಲ. ನೀನು ಮಂದಾಧಿಕಾರಿ ಆದದ್ದಿದ್ದರೆ ನಾನು ಗೀತೆಯನ್ನು ಉಪದೇಶ ಮಾಡೋದಕ್ಕೆ ನಿನ್ನನ್ನು ಆಯ್ಕೆ ಮಾಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ನಾನು ಉದ್ದೇಶಪೂರ್ವಕವಾಗಿ ಲೋಕದ ಸಾಮಾನ್ಯ ಜನರೂ ಸಹ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿ ಅಂಥೇಳಿ ಇದಂ ಪ್ರಥಮತೆಯ ಗೀತೆಯನ್ನು ಯಾರು ಕೇಳ್ತಾರೋ ಅಂಥವರಿಗೂ ಸಹ ಭಗವತ್ ತತ್ವ ಅಂದರೆ ಹೀಗಿರ್ತದೆ ಇಂತಿಂಥ ವಸ್ತುಗಳಲ್ಲಿ ಅಂತ ಅರಿವಿಗೆ ಬರಲಿ ಅಂಥೇಳಿ ನಾನು ಉಪದೇಶ ಮಾಡಿದ್ದೇನೆ. ಅಷ್ಟೇ ಹೊರತನು ಇದು ಅಷ್ಟೂ ಸಹ ನಿನಗೆ ಅಂತ ಅಂದ್ಕೊಳ್ಬೇಡ. ಈಗ ಅರ್ಜುನ ಸಂಶಯ ಬಂತು. ಹಾಗಿದ್ರೆ ಮತ್ತೆ ನನಗೇನು ಅಂದರೆ 41ನೇ ಶ್ಲೋಕ ನಿನಗೆ ಹೇಳ್ತೇನೆ ಕೇಳು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅಂದರೆ ಕೃಷ್ಣನ ಮಾತು ಈ ಶ್ಲೋಕದಲ್ಲಿ ಈ ರೀತಿಯಾಗಿ ಅದು ಹೊರಹೊಮ್ತಾ ಉಂಟು. ಲೋಕದಲ್ಲಿ ಯಾವುದು ಅತ್ಯಂತ ಸತ್ವಯುತವಾಗಿ ಉಂಟು, ಯಾವ ವಸ್ತು ಮತ್ತು ವೈಭವೋಪೇತವಾಗಿ ಇದೆಯೋ, ಸಂಪದ್ಯುಕ್ತವಾಗಿ ಇದೆಯೋ, ಅಥವಾ ಉತ್ಸಾಹ ಶಕ್ತಿ ಸಂಪನ್ನವಾಗಿದೆಯೋ, ಅದೆಲ್ಲವೂ ಸಹ ನನ್ನ ತೇಜಸ್ಸಿನ ಒಂದು ಅಂಶದಿಂದ ಆಗಿದೆ ಅಂತ ಅಂದ್ಕೋ. ಈ ಧೋರಣೆಗೆ ಒಂದು ನೆಲೆ ನಿಂತರೆ ಭಗವಂತನ ವಿಭೂತಿಯನ್ನು ಲೆಕ್ಕ ಮಾಡುವ ಅವಶ್ಯಕತೆ ಇಲ್ಲ.
ಕೃಷ್ಣ ಏನು ಹೇಳ್ತಾನೆ ಅಂದರೆ, ಲೋಕದಲ್ಲಿ ಎಲ್ಲೆಲ್ಲಿ ಈ ಮಹತ್ವ ಉಂಟೋ, ಸತ್ವಾತಿಶಯ ಉಂಟೋ, ಅಥವಾ ಅತ್ಯಂತ ಸೌಭಾಗ್ಯದ ಆಧಿಕ್ಯ ಉಂಟೋ, ವೀರ್ಯ ಶೌರ್ಯ ಔದಾರ್ಯಾದಿ ಗುಣಗಳು ಇವೆಯೋ, ಅಲ್ಲೆಲ್ಲ ನನ್ನ ತೇಜಸ್ಸಿನ ಒಂದು ಅಂಶ ಇದೆ ಅಂತ ನೀನು ತಿಳಿದುಕೋ. ಇದೆಲ್ಲ ಇದೆ ಅಂತ ಆದರೆ ಅಲ್ಲಿ ನನ್ನ ತೇಜಸ್ಸು ಉಂಟು, ನನ್ನ ಒಂದು ಅಂಶ ಉಂಟು ಅಲ್ಲಿ ಅಂತ. ಹಾಗಾಗಿ ಅದೆಲ್ಲವೂ ಸಹ ನನ್ನ ಗುರುತು ಅನ್ನೋದನ್ನು ಮರಿಬೇಡ. ಶೌರ್ಯತನ, ಉದಾರತನ ಮತ್ತು ಆ ಸತ್ವಾತಿಶಯ, ಈ ಎಲ್ಲ ಗುಣಗಳು ಸಹ, ಸಂಪತ್ತು, ಕೀರ್ತಿ, ಇವೆಲ್ಲವೂ ಸಹ ನನ್ನ ಗುರುತಿನ ಚಿಹ್ನೆಗಳು. ಆ ಚಿಹ್ನೆಯನ್ನು ನೋಡಿ ನಾನು ಅಲ್ಲಿದ್ದೇನೆ ಅಂತ ನೀನು ಅಂದ್ಕೋ. ಸಮಸ್ತ ಜಗತ್ತೂ ಸಹ ನನ್ನ ಒಂದು ಈ ಕಣಮಾತ್ರದಿಂದ ನನ್ನಿಂದ ಧರಿಸಲ್ಪಟ್ಟಿದೆ, ತೇಜಸ್ಸಿನ ಕಣಮಾತ್ರದಿಂದ. ಹೀಗೆ ನೀನು ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಅಲ್ಲಿಗೆ ಏನು ಹೇಳ್ದಂಗಾಯ್ತು? ಭಗವಂತನ ಈ ತೇಜಸ್ಸಿನ ಅಂಶ ಒಂದು ಇಲ್ಲ ಅಂತಾದರೆ ಪ್ರಪಂಚದಲ್ಲಿ ಮಹತ್ವವೂ ಇಲ್ಲ, ಸತ್ವಾತಿಶಯವೂ ಇಲ್ಲ, ಸೌಭಾಗ್ಯ ಆಧಿಕ್ಯವೂ ಇಲ್ಲ, ಮತ್ತು ವೀರ್ಯ ಶೌರ್ಯ ಔದಾರ್ಯಾದಿ ಗುಣಗಳೂ ಇಲ್ಲ. ಅವನು ಇಲ್ಲ ಅಂತ ಆಗೋದೇ ಇಲ್ಲ. ಹಾಗಾಗಿ ಇವೂ ಸಹ ಇಲ್ಲ ಅಂತ ಆಗೋದಿಲ್ಲ. ಯಾಕೆಂದರೆ ಅವನ ಗುರುತುಗಳು ತಾನೆ ಇವು. ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಒಬ್ಬ ಉತ್ತಮಾಧಿಕಾರಿಯಾದವನು ಹೇಗೆ ನನ್ನನ್ನು ಗುರುತಿಸಬೇಕು, ನನ್ನ ವಿಭೂತಿಯನ್ನು ಹೇಗೆ ಆತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ಈ ಶ್ಲೋಕದ ಮೂಲಕ ಹೇಳ್ತಾನೆ. ಯದ್ಯದ್ ವಿಭೂತಿ ಮತ್ಸತ್ವಂ, ಅತ್ಯಂತ ಪ್ರಸಿದ್ಧವಾದಂಥ ಶ್ಲೋಕ. ನಾವು ಕೆಲವು ಸಲ ಅಂದ್ಕೊಳ್ತೇವೆ ಒಬ್ಬ ವ್ಯಕ್ತಿಯನ್ನು ನೋಡಿ, ಇವನಿಗೆ ಇಂಥ ಪ್ರತಿಭೆ ಉಂಟು, ಇಂಥ ಸಾಮರ್ಥ್ಯ ಉಂಟು, ಇಂಥ ಜಾಣತನ ಉಂಟು, ಏನಪ್ಪ ಅಂತ. ಆದರೆ ಆ ಏನಪ್ಪ ಅಂತ ನಾವು ಆಶ್ಚರ್ಯಪಡಬೇಕಾದ್ದಿಲ್ಲ. ಕೃಷ್ಣ ಅದಕ್ಕೆ ಉತ್ತರ ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ. ಅಲ್ಲೆಲ್ಲ ನನ್ನ ತೇಜಸ್ಸಿನ ಒಂದು ಅಂಶ ಉಂಟು ಅಂತಾನೆ. ಒಂದೇ ಒಂದು ಅಂಶ. ಇನ್ನು ಜಾಸ್ತಿ ಅಂಶ ಇದ್ದರೆ ಹೇಗಾಗ್ತಿತ್ತ? ತೇಜೋ ಅಂಶ ಸಂಭವಂ ಅಂತ ನೇರ ಶಬ್ದ, ನನ್ನ ತೇಜಸ್ಸಿನ ಒಂದು ಅಂಶ. ಹಾಗಾಗಿ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಷ್ಟು ಹೇಳಿ ಕೃಷ್ಣ, ಹಾಗಿದ್ರೆ ಮತ್ತೆ ಇನ್ನೇನು ಹೇಳಬೇಕಾದ್ದುಂಟ ಕೃಷ್ಣ, ಅಥವಾ ಮತ್ತೆ ಬೇರೆ ಯಾರು ಹೊಸ ವಿಚಾರ ಹೇಳ್ತೀಯೋ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಎಷ್ಟು ಹೇಳಿ ಏನು ಪ್ರಯೋಜನ ಅರ್ಜುನ. ಆ ಮಾತನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಈ ಅಥವಾ ಅಂದ ತಕ್ಷಣ ಇಲ್ಲೊಂದು ಸಣ್ಣ ಸಂಶಯ ಬರ್ತದೆ. ಇದು ಯಾಕಿಲ್ಲ ಅಥವಾ ಅಂತ ಹೇಳ್ತಾನೆ? ಅಥವಾ ಅಂತ ಹೇಳಬೇಕಿದ್ರೆ ಸಾಮಾನ್ಯವಾಗಿ ಎರಡು ಅಭಿಪ್ರಾಯಗಳಿರಬೇಕು. ಅದು ಏನಂತ ಆಮೇಲೆ ನೋಡೋಣ, ಮೊದಲು ಇದರ ತಾತ್ಪರ್ಯ ನೋಡೋಣ. ಅಥವಾ ಇಷ್ಟೊಂದು ಬಹಳವಾಗಿ ತಿಳಿದದ್ರಿಂದ ನಿನಗೆ ಏನು ತಾನೇ ಆಗ್ತದೆ ಅರ್ಜುನ? ಎಷ್ಟು ಹೇಳಿದರೂ ಸಹ ಉಳಿದೇ ಉಳಿತದೆ ಅಂತ. ಈ ಇಡೀ ಜಗತ್ತನ್ನು ಸಹ ನಾನು ನನ್ನ ಏಕಾಂಶದಿಂದ, ಅಂದರೆ ಈ ಸರ್ವಭೂತಗಳ ಸ್ವರೂಪವಾದ ಒಂದು ಪಾದದಿಂದ ನಾನು ಹಿಡಿದು ಇಟ್ಟುಕೊಂಡಿದ್ದೇನೆ. ಬಹಳ ಅದ್ಭುತವಾದ ಮಾತು ಇದು. ತಾನು ಹೇಳಬೇಕಾದ ವಿಷಯವನ್ನು ಉಪಸಂಹಾರ ಹೇಗೆ ಮಾಡಬೇಕು ಅಂತ ಕೃಷ್ಣನ ಹತ್ರ ನಾವು ಕಲಿಬೇಕು. ಎಷ್ಟು ಹೇಳಿದರೂ ಸಹ ಹಾಗೆ ಉಳಿತು ಬಿಡ್ತದೆ. ಅದಕ್ಕೋಸ್ಕರ ಆತ ಶುರು ಮಾಡ್ತಾನೆ ಅಥವಾ ಅಂತ. ಯಾಕೆ ಅಥವಾ ಅಂತ ಹೇಳ್ದ ಅಂದರೆ, ಇಲ್ಲಿ ಎರಡು ಪಕ್ಷ. ಆ 20ನೇ ಶ್ಲೋಕ ಇತ್ತಲ್ಲ, ನಾನು ಅದನ್ನು ವಿವರಣೆ ಮಾಡಬೇಕಿದ್ರೆ ಹೇಳಿದೆ, ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಅದು ಅಂತ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ ಅಂತ. ಈ ಶ್ಲೋಕದಲ್ಲಿ ಎರಡು ವಿಚಾರ ಹೇಳಿದ, ಉತ್ತಮಾಧಿಕಾರಿಗಳಿಗೆ ಮತ್ತು ಮಧ್ಯಾಧಿಕಾರಿಗಳಿಗೆ. ಅದಾದ ಮೇಲೆ 21ನೇ ಶ್ಲೋಕದಿಂದ ಆದಿತ್ಯಾನಾಂ ಅಹಂ ವಿಷ್ಣು ಅಂತೇಳಿ ಶುರು ಮಾಡಿ ಈ ಹಿಂದಿನ ಶ್ಲೋಕದವರೆಗೆ 41ನೇ ಶ್ಲೋಕ ಅಥವಾ 39ನೇ ಶ್ಲೋಕದವರೆಗೆ ಏನು ಹೇಳಿದನಲ್ಲ 71 ವಿಭೂತಿಗಳನ್ನು, ಈ ಇಷ್ಟು
ಒಂದು ಪಕ್ಷ, ಒಂದು ಗುಂಪು. ಇಷ್ಟು ಹೇಳಿದ್ದೇನಲ್ಲ, ಇಷ್ಟೆಲ್ಲ ಹೇಳಿದೆ, ನೀನು ತಿಳ್ಕೊಂಡೆ. ಇಷ್ಟೆಲ್ಲ ತಿಳ್ಕೊಂಡಿದ್ದರಿಂದ ಏನು ಬಂತು? ಏನೂ ಆಗಲಿಲ್ಲ. ಯಾಕೆ ಅಂದರೆ ಇದಿಷ್ಟೇ ನನ್ನ ವಿಚಾರ ಆದದ್ದಿದ್ದರೆ ನೀನು ಮಹಾ ತಿಳ್ಕೊಂಡೆ ಅಂತ ಸಂತೋಷ ಪಡ್ಬೋದಿತ್ತು. ಇದು ಹೇಗಿದೆ ಕೇಳಿದರೆ, ಸಮುದ್ರದಿಂದ ಒಂದು ತೊಟ್ಟು ನೀರನ್ನು ತೆಗೆದುಕೊಂಡು ನಮ್ಮ ಪಾತ್ರೆ ಹಾಕ್ಕೊಂಡ್ರೆ ಆಹಾ ಸಮುದ್ರವನ್ನೆಲ್ಲ ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳೋದಕ್ಕಾಗತ್ತಾ? ಇಲ್ಲ. ಹಾಗೆ ಈ 71 ವಿಭೂತಿಗಳು ನಾನು ಏನು ಹೇಳಿದ್ದೇನಲ್ಲ, ಇವೆಲ್ಲ ಬಿಂದು ಸ್ಥಾನೀಯವಾದವುಗಳು. ಅದಕ್ಕೋಸ್ಕರ ಇದಿಷ್ಟನ್ನಾರು ನೆನಪಿಟ್ಟುಕೋ, ಅಥವಾ ಬಿಟ್ಬಿಡು. ಇದನ್ನು ನೆನಪಿಟ್ಕೊಂಡ್ರು ಒಂದೇ, ನೆನಪಿಟ್ಕೊಳ್ಳದೆ ಇದ್ರು ಒಂದೇ. ಯಾಕೆ ಮಂದಾಧಿಕಾರಿಗಳಿದ್ದು, ನೀನು ಮಂದಾಧಿಕಾರಿ ಅಲ್ಲ. ಹಾಗಿದ್ದರೆ ನಿನಗೇನು ಅಂದರೆ ಈ 41ನೇ ಶ್ಲೋಕ ಮತ್ತು 42ನೇ ಶ್ಲೋಕ, ಬಹುನಾ ಏತೇನ ಕಿಂಜ್ಞಾತೇನ, ಎಷ್ಟು ತಿಳ್ಕೊಂಡ್ರು ಅಷ್ಟೇ. ಯಾಕೆಂದರೆ ನೀನು ತಿಳಿದುಕೊಂಡಿದ್ದು ಅತ್ಯಂತ ಸೀಮಿತವಾದದ್ದು, ತಿಳಿದುಕೊಳ್ಳಬೇಕಾದದ್ದು ಅಸೀಮಿತವಾದದ್ದು ಇದೆ. ಹೌದಾ? ಹಾಗಿದ್ದರೆ ನಾನು ತಿಳಿದುಕೊಂಡಿದ್ದು ಸೀಮಿತ ಅಂತಾದರೆ, ಮತ್ತು ತಿಳಿದುಕೊಳ್ಳಬೇಕಾದದ್ದು ಬಹಳ ಉಂಟು ಅಂತಾದರೆ, ಈಗ ನಾನು ತಿಳಿದುಕೊಂಡಿದ್ದು ಅತ್ಯಂತ ಅಲ್ಪ ಅಂತ ಆಯ್ತಲ್ವ? ಅದನ್ನೇ ಹೇಳ್ತಿದ್ದೇನೆ ಕೃಷ್ಣ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಿದ್ದಾನೆ. ಅದನ್ನೇ ಹೇಳ್ತಿದ್ದೇನೆ ಅರ್ಜುನ. ಏನು ಅಂದರೆ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ, ಅಂದರೆ ಇದೆಲ್ಲವನ್ನು, ಈ ಪ್ರಪಂಚ ಅಂತ ಜಗತ್ತನ್ನು ನೀನು ಏನು ನೋಡ್ತಾ ಇದ್ದೀಯಲ್ಲ, ಇದನ್ನು ನಾನು ಇಡೀ ಜಗತ್ತನ್ನು ನನ್ನ ಏಕಾಂಶದಿಂದ ವಿಷ್ಟಭ್ಯ ಸರಿಯಾಗಿ, ಅಂದರೆ ನನ್ನ ಒಂದು ಸ್ವರೂಪದಿಂದ, ಆ ಸ್ವರೂಪ ಅನ್ನೋದಕ್ಕರ್ಥ ನನ್ನ ಕಾಲು ಭಾಗ, ಬೇಕಾದ್ರೆ ನನ್ನ ಕಾಲಿನಿಂದ ಅಂತಲೇ ಹೇಳ್ಬಿಡೋಣ, ನನ್ನ ಕಾಲಿನಿಂದ ನಾನು ಇದನ್ನು ಹಿಡಿದು ಇರಿಸಿಕೊಂಡಿದ್ದೇನೆ. ಇಲ್ಲಿ ಕಾಲು ಅನ್ನೋದಕ್ಕೆ ಎರಡರ್ಥ. ಒಂದು ದೇಹ ಮೇಲೆ ಇದೆ, ಕಾಲು ಕೆಳಗಿದೆ. ಅಂದರೆ ಇಷ್ಟೊತ್ತನಕ ನೀನು ನೋಡಿದ್ದು ಕೇವಲ ನನ್ನ ಕಾಲುಗಳನ್ನು ಮಾತ್ರ. ಈ ಮಂಡಿಯಿಂದ ಮೇಲೆ ಇರುವಂಥ ನನ್ನ ಈ ರೂಪವನ್ನು ನೀನು ನೋಡಲಿಲ್ಲ. ಇದು ಒಂದರ್ಥ. ಇದು ಸ್ವಲ್ಪ ಭಾಗ ಅಲ್ವಾ, ದೇಹದ ಕೆಲವು ಭಾಗ ಮಾತ್ರ. ಕಾಲು ಅಂದ್ರೇನು? ಕೊಚ್ಚಿದ ಅಂಶ. ಇದು ಒಂದರ್ಥ. ಇನ್ನೊಂದರ್ಥ, ನಾನು ಇಷ್ಟೆಲ್ಲ ವಿಷಯ ಹೇಳಿದ್ನಲ್ಲ, ಇದು ನನ್ನ ಇಡೀ ಸ್ವರೂಪದಲ್ಲಿ ಅದು ಕೇವಲ ಕಾಲು ಭಾಗ, ಸ್ವಲ್ಪ ಭಾಗ. ಅದು ಪಾದ. ಪಾದ ಅಂದ್ರೇ ಹಾಗರ್ಥ. ಪಾದ ಅಂದರೆ ಕ್ವಾರ್ಟರ್ ಅಂತ ಒಂದರ್ಥ, ಇನ್ನೊಂದರ್ಥ ಪಾದ ಅಂದರೆ ಕಾಲು ಅಂತ ಅರ್ಥ. ಹಾಗಾಗಿ ಏಕಾಂಶೇನ ಸ್ಥಿತೋ ಜಗತ್ತು, ಇದನ್ನು ನಾನು ಆ ಪಾದ ಭಾಗದಿಂದ, ನನ್ನ ಕಾಲು ಭಾಗದಿಂದ ಸರಿಯಾಗಿ ಹಿಡಿದುಕೊಂಡಿದ್ದೇನೆ ಅಂತ. ಈ ಮಾತನ್ನು ಹೇಳೋದಕ್ಕೆ ಕಾರಣ ಉಪನಿಷತ್ತಲ್ಲಿ ಒಂದು ಮಾತು ಬರ್ತದೆ. ಏನು ಅಂದರೆ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ, ಪುರುಷ ಸೂಕ್ತ. ಇದೆಲ್ಲವೂ ಸಹ ಅವನ ಪಾದ ಅಂದರೆ ಕಾಲು ಭಾಗ ಅಂತ ಒಂದರ್ಥ. ಇನ್ನೊಂದರ್ಥ ಪಾದ ಅಂದರೆ ಸ್ವರೂಪ ಅಂತ. ಇದೆಲ್ಲವೂ ಸಹ ಭಗವಂತನ ಅಂಶರೂಪ ಅಂತ ಅರ್ಥ. ಹೀಗೆ ಪಾದ ಅನ್ನೋದಕ್ಕೆ ಮೂರರ್ಥ. ಏನಿದ್ರೂ ಹೇಳಿದ್ದಕ್ಕಿಂತ ಹೇಳದೇ ಇರುವುದು ಮಿಕ್ಕಿದ್ದು ಜಾಸ್ತಿ ಅಂತ ಆಯಿತು. ಈ ಮಾತನ್ನು ಉಪನಿಷತ್ತು ಹೇಳುತ್ತೆ. ಏನು ಅಂದರೆ ಈ ಪ್ರಪಂಚ ಅಂದರೆ ನಾವು ಏನು ಅತ್ಯಂತ ಬ್ರಹ್ಮಾಂಡ ಅಂತ ಕರಿತೇವಲ್ಲ, ಇದು ಆ ಭಗವಂತನ, ಅವನೊಬ್ಬ ಸಗುಣ ಅಂತ ಅಂದ್ಕೊಳ್ಳಿ. ಆ ಸಗುಣ ರೂಪದ ಅವನ ಕಾಲಿನ ಕಿರುಬೆರಳಿಗೆ ಅಂಟಿದ ಒಂದು ಸಣ್ಣ ಧೂಳಿ ಕಣವೇ ಈ ಪ್ರಪಂಚ ಅಂತ. ಈಗ ನಮಗೆ ಗೊತ್ತಾದ್ದು ಹೆಚ್ಚ ಅಥವಾ ಗೊತ್ತಾಗಬೇಕಾದದ್ದು ಹೆಚ್ಚಿದೆಯೋ ಅಂತ ವಿಚಾರ ಮಾಡಬೇಕು ನಾವು ಇವಾಗ. ಇದನ್ನೇ ಹೇಳೋದು, ಇದಂ ವಿಷ್ಣುರ ವಿಚಕ್ರಮೇ ತ್ರೇಧಾ ನಿದದೆ ಸಮೂಢಮಸ್ಯ ಅಪಾಗುಂ ಸುರೇ ಅಂತ. ಅದೇ ಹೇಳೋದು, ಆ ಅಪಾಗುಂ ಸುರೇ, ಧೂಳಿಯ ಕಣ ಅಂತ. ಯಾವುದು? ಅತ್ಯಂತ ದೊಡ್ಡದಾದಂಥ ಬ್ರಹ್ಮಾಂಡ. ಅಲ್ಲಿಗೆ ಕೃಷ್ಣ ಹೇಳಿದ ಮಾತು ಸತ್ಯ ತಾನೇ. ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ತು. ಈಗ ಅರ್ಜುನ ಇಲ್ಲೊಂದು ಪ್ರಶ್ನೆ ಕೇಳಿದ ಅಂತ ಮಧುಸೂದನ ಸರಸ್ವತಿಗಳ ಒಂದು ಅಭಿಪ್ರಾಯ. ಅಲ್ಲ ಕೃಷ್ಣ,
ನೀನು ಮೂಲತಃ ನಿರ್ಗುಣ ನಿರಾಕಾರ, ನೀನು ನಿರವಯವ ನಿರಾಕಾರ. ಯಾವುದಕ್ಕೆ ಅವಯವ ಇರುತ್ತೋ ಅದನ್ನು ನಾವು ಇಷ್ಟು ಅಂತ ಭಾಗ ಮಾಡಿ ಹೇಳೋದಕ್ಕಾಗತ್ತೆ. ಯಾವುದಕ್ಕೆ ಆಕಾರ ಇರುತ್ತೋ ಅದನ್ನು ವಿಭಾಗ ಮಾಡಿ ಹೀಗೆ ಅಂತ ಹೇಳೋದಕ್ಕೆ ಬರುತ್ತೆ. ನೀನು ನಿರಾಕಾರ ನಿರವಯವ. ಹಾಗಾಗಿ ನಿನ್ನ ಆ ಕಾಲು ಭಾಗ ಅಂತ ಮಾತ್ರ ಹೇಳಿದಿಲ್ಲ, ಇದು ಹೇಗೆ ಸಾಧ್ಯ? ಒಳ್ಳೆಯ ಪ್ರಶ್ನೆ. ಆಕಾರ ಇದ್ದದ್ದಕ್ಕೆ ಕಾಲು ಭಾಗ ಅಂತ ಹೇಳ್ಬೋದು, ನಿರಾಕಾರವಾದ ಕಾಲು ಭಾಗ ಅಂತ ಹೇಳೋದಕ್ಕಾಗತ್ತಾ? ನಿರವಯವಾದ ಕಾಲು ಭಾಗ ಅಂತ ಹೇಳೋದಕ್ಕಾಗತ್ತಾ? ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಹೀಗೆ ಹೇಳಿದ ಅಂತ ಅವರೇ ಸಮಾಧಾನ ಹೇಳ್ತಾರೆ. ಏನು ಅಂದರೆ, ಹೌದು ನೋಡಿ, ಇಲ್ಲೊಂದು ಮಡಿಕೆ ಇಡ್ತೇನೆ, ಇಲ್ಲೊಂದು ಪಾತ್ರೆ ಇಡ್ತೇನೆ, ಇಲ್ಲೊಂದು ಡ್ರಮ್ ಇಡ್ತೇನೆ ಮುಚ್ಚಳ ತೆಗೆದು. ಈ ಎಲ್ಲದರೊಳಗೂ ಸಹ ಆಕಾಶ ಇದೆಯೋ ಇಲ್ವೋ? ಆಕಾಶ ನಿರವಯವ ನಿರಾಕಾರ ಹೌದು ತಾನೇ. ಆದ್ರೂ ಸಹ ಈ ಉಪಾಧಿ ಎನ್ನುವಂಥ ಭೇದದಿಂದಾಗಿ ಈ ಆಕಾಶ ಅದಕ್ಕಿಂತ ಬೇರೆ ಹೌದಲ್ವೋ? ಮಠಾಕಾಶ ಘಟಾಕಾಶ ಅಂತ ನಾವು ಹೇಳ್ತೇವಲ್ಲ, ಹಾಗೇನೆ ನಿರವಯವ ನಿರಾಕಾರ ಆದ್ರೂ ಸಹ ನೀನು ಈ ಉಪಾಧಿಗಳಿಂದಾಗಿ ಬೇರೆಯಾಗಿ ಕಾಣ್ತೀಯೆ ಅಂತ ಹೇಳೋದಕ್ಕಿಂತ ಮೊದಲೇ ಕೃಷ್ಣ ಅರ್ಥ ಆಯ್ತಾ ಅಂತ ಕೇಳಿದ್ನಂತೆ. ಹಾಗಾಗಿ ನಿರವಯವ ನಿರಾಕಾರ ಆದ್ರೂ ಸಹ ಉಪಾಧಿಯಿಂದಾಗಿ ಅದು ಬೇರೆಯಾಗಿ ತೋರ್ತದೆ. ಮಡಿಕೆಯೊಳಗೆ ಆಕಾಶ ಇದೆ, ಮಡಿಕೆಯಿಂದಾಗಿ ಇದು ಹೊರಗಿನ ಆಕಾಶಕ್ಕಿಂತ ಬೇರೆ. ಪಾತ್ರೆ ಒಳಗೆ ಆಕಾಶ ಇದೆ, ಪಾತ್ರೆಯಿಂದಾಗಿ ಹೊರಗಿನ ಆಕಾಶಕ್ಕಿಂತ ಬೇರೆ. ಆದರೆ ವಾಸ್ತವಿಕವಾಗಿ ಇದು ಅದನ್ನು ಬಿಟ್ಟು ಇಲ್ಲ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ತು. ನಾನು ಇದನ್ನು ಒಂದು ಅಂಶದಿಂದ ಹಿಡಿದು ಇರಿಸಿಕೊಂಡಿದ್ದೇನೆ. ಒಂದಂಶದಿಂದ ಅಂದರೆ ಈಗ ಅರ್ಜುನ ಒಂದು ಸಂಶಯ ಬಂತು. ಒಂದಂಶ ಮಾತ್ರ ನಮಗೆ ಅನುಭವಕ್ಕೆ ಬರ್ತಾ ಇದೆ ಅಂತಾದರೆ ಅನುಭವಕ್ಕೆ ಬರದೇ ಇರುವಂಥ ಬಹುವಂಶ ಬಹುಭಾಗ ಉಳಿದೇ ಹೋಯ್ತಲ್ವಾ ಕೃಷ್ಣ? ಹೌದು, ಉಳಿದೇ ಹೋಯಿತು. ಹಾಗೆ ಇರಲಿ, ನೋಡೋಣ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಏನಿದ್ರೂ ಸಹ ಈ ಶ್ಲೋಕದ ಜೊತೆಗೆ ಈ ಅಧ್ಯಾಯವೂ ಸಹ ಮುಗೀತದೆ. ನಾನು ಕೊನೆಯಲ್ಲಿ ಉಪಸಂಹಾರದ ರೂಪದಲ್ಲಿ ಒಂದೆರಡು ಮಾತನ್ನು ಹೇಳಿ ಈ ಮಾತನ್ನು ನಿಲ್ಲಿಸ್ತೇನೆ. ಸುದೀರ್ಘವಾಗಿ ನಾವು ಭಗವಂತನ ತತ್ವವನ್ನು ವಿಚಾರ ಮಾಡಿದ್ದೇವೆ. ವಿಭೂತಿಯನ್ನು ನೋಡ್ತಾ 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 ಬಂದಿದ್ದೇವೆ. ಮಧ್ಯೆಯಲ್ಲಿ ಎಷ್ಟೋ ವಿಭೂತಿಗಳು ನಮಗೆ ಇಷ್ಟ ಆಗಿವೆ, ಮತ್ತೆಷ್ಟೋ ವಿಭೂತಿಗಳು ಸಂಶಯ ಹಾಗೆ ಕುಳಿತಿವೆ. ದ್ಯೂತಂ ಛಲಯತಾಮಸ್ಮಿ, ಜೂಜುಗಾರರಲ್ಲಿ ವಂಚಕರಲ್ಲಿ ನಾನು ಜೂಜು ಅಂತ. ಏನು ಇಂಥ ಮಾತಾ ಅಂತ. ಅದಕ್ಕೆಲ್ಲ ನಾನು ಸಮಷ್ಟಿಯಾಗಿ ಒಂದು ಉತ್ತರ ಹೇಳಬೇಕು. ಹಾಗಿಲ್ಲದೇ ಇದ್ದರೆ ಆ ಸಂಶಯ ಕಾಡ್ತಾ ಇರುತ್ತೆ ನಮ್ಮನ್ನು. ಏನು ಅಂದರೆ, ಮನುಷ್ಯನ ದೇಹದಲ್ಲಿ ರಕ್ತ ಮಾಂಸಗಳಿವೆ, ಮಲಮೂತ್ರಗಳೂ ಇವೆ ಅಲ್ವಾ? ಆದರೆ ಈ ಜೀವಚೈತನ್ಯದ ಅಧಿಷ್ಠಾನ ಇರುವಂತಹದ್ದು ರಕ್ತ ಮಾಂಸಗಳಲ್ಲಿಯೇ ಹೊರತು ಮಲಮೂತ್ರಗಳಲ್ಲಿ ಅಲ್ಲ. ಯಾಕೆ ಅಂದರೆ ಈ ಮಲಮೂತ್ರಗಳು ಅವು ಚೈತನ್ಯಾಶ್ರಯ ಅಲ್ಲ, ಅವು ವಿಸರ್ಜನೀಯವಾದವುಗಳು. ಆದರೂ ಎರಡೂ ಈ ದೇಹದಲ್ಲಿವೆ ಅಲ್ವಾ? ಹಾಗೆ ಆ ಭಗವತ್ ತತ್ವ ಎನ್ನುವಂಥ ದೇಹದಲ್ಲಿ ಇವೆರಡೂ ಇರ್ತವೆ. ಹಾಗೆಯೇ ಈ ಭಗವಂತನ ಶರೀರದಲ್ಲಿ ಶ್ರೇಷ್ಠವಾದ ಅಂಶಗಳೂ ಇವೆ, ಮತ್ತು ನಿಕೃಷ್ಟವಾದಂಥ ಅಂಶಗಳೂ ಇವೆ. ಆ ಭಗವನ್ ಮಹಿಮೆ ಇರುವುದು ಆ ಶ್ರೇಷ್ಠವಾದಂತಹ ಅಂಶಗಳಲ್ಲಿಯೇ ಹೊರತು ನಿಕೃಷ್ಟವಾದಂಥ ಅಂಶಗಳಲ್ಲಿ ಅಲ್ಲ. ಯಾಕೆ ಅಂದರೆ ಈ ನಿಕೃಷ್ಟವಾದಂಥ ಅಂಶಗಳು ಕಿಂಚಿತ್ ಕಾಲ ಮಾತ್ರ ಇದ್ದು ಅವು ಏನಾಗ್ತವೆ, ಹೊರಟೋಗ್ಬಿಡ್ತವೆ. ಶಾಶ್ವತವಾದವುಗಳಲ್ಲ ನಿಕೃಷ್ಟವಾದಂಥ ಅಂಶಗಳು. ಆದ್ದರಿಂದ ಈ ಭಗವದ್ಗುಣಾನುಭವ ನಮಗೆ ಬೇಕು ಅಂತ ಹೇಳುವವರು ಏನು ಮಾಡಬೇಕು ಅಂದರೆ, ಪವಿತ್ರವೂ
ಮತ್ತು ಮಂಗಳಕರವೂ ಆದಂಥ ಆ ವಿಭೂತಿಗಳನ್ನೇ ಹೆಚ್ಚೆಚ್ಚು ಆಯ್ಕೆ ಮಾಡಿಕೊಳ್ಬೇಕು. ನಾನೇನು ಸೂಕ್ಷ್ಮವಾಗಿ ಹೇಳಿದ್ದೆ, ಒಬ್ಬ ಸಿದ್ಧನಾದವನಿಗೆ ಎಂಥದ್ದಾದರೂ ನಡೆಯುತ್ತೆ, ಆದರೆ ಸಾಧಕನಾದವನಿಗೆ ಎಂಥದ್ದಾದರೂ ಆಗೋದಿಲ್ಲ. ಅವನಿಗೆ ಪವಿತ್ರವಾದದ್ದಾಗಬೇಕು, ಮಂಗಳಕರವಾದದ್ದಾಗಬೇಕು, ಅವನ ಸಾಧನೆಗೆ ಅದು ಉತ್ಕೃಷ್ಟ ಆದದ್ದಾಗಿರಬೇಕು. ಅಂಥ ಈ ಜಗತ್ತಿನ ಅಂಶವನ್ನು ಅಂದರೆ ಜಗದ್ಭಾಗವನ್ನು ಆತ ಉಪಾಸನೆ ಮಾಡಬೇಕು. ಅಂದರೆ ಭಗವತ್ ಪ್ರಕಾಶ ಯಾವ ವಸ್ತುಗಳಲ್ಲಿ ವಿಶೇಷವಾಗಿ ಅದು ಬಿದ್ದಿದೆಯೋ ಅದು ಶ್ರೇಷ್ಠ. ಯಾವ ವಸ್ತುಗಳು ಭಗವತ್ ಪ್ರಕಾಶಕ್ಕೆ ಬರೋದಿಲ್ವೋ, ಅದನ್ನು ದೂರ ಸರಿದಿರ್ತವೋ ಅವು ಉತ್ತಮವಾದಂತಹ ವಸ್ತುಗಳು ಅಲ್ಲ. ಈ ಜೂಜು ಇಂಥವುಗಳೆಲ್ಲ ಈ ಗುಂಪಿಗೆ ಬರುವಂಥದ್ದು. ಹಾಗಾಗಿ ಅವು ಉಪಾಸ್ಯವೂ ಅಲ್ಲ. ಹೀಗೆ ಈ ಲೋಕದಲ್ಲಿ ಗುಣ ಮತ್ತು ದೋಷ ಇವೆರಡೂ ಸಹ ಏನಾಗಿರುತ್ತೆ ಅಂದರೆ ಅವು ಮಿಶ್ರಣವಾಗಿರ್ತದೆ. ಆದರೆ ಆ ದೈವೀ ಭಾಗವನ್ನು ಕಂಡುಕೊಳ್ಳಬೇಕು ಅಂತ ನಾವು ಆಲೋಚನೆ ಮಾಡುವವರು ಏನು ಮಾಡಬೇಕು ಅಂದರೆ ಈ ಉತ್ತಮವಾದಂಥ ವಿಭೂತಿಗಳನ್ನೇ ಹೆಚ್ಚೆಚ್ಚು ಆಯ್ಕೆ ಮಾಡಿಕೊಂಡ್ರೆ ನಮ್ಮಂಥವರ ಸಂಸ್ಕಾರಕ್ಕೆ ಅದು ಹೆಚ್ಚೆಚ್ಚು ಒಗ್ಗುತ್ತದೆ. ಹಾಗೆ ಈ ಭಗವಂತನಲ್ಲಿರುವಂಥ ತನ್ನ ಉತ್ತಮಾಂಶಗಳನ್ನೇ ತನ್ನ ಹೆಗ್ಗುರುತು ಅಂತ ಈ ವಿಭೂತಿ ಯೋಗದಲ್ಲಿ ಭಗವಂತ ಸುದೀರ್ಘವಾಗಿ ಹೇಳಿದ್ದಾನೆ. ಅದು ಸಾಧಕ ಜನರಿಗೆ ಹೆಚ್ಚು ಉಪಯೋಗಕ್ಕೆ ಬರುವಂಥದ್ದು. ಹಾಗಾಗಿ ಒಂದೆರಡು ಅಂಶಗಳನ್ನು ಆತ ಹೀಗೆ ಹೇಳಿದ್ದುಂಟು. ಯಾಕೆ ಹೇಳಿದರೆ ಅವನ ದೇಹದಲ್ಲಿ ಎಲ್ಲದಕ್ಕೂ ಆಶ್ರಯ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಅಷ್ಟೇ ಹೊರತು ಸಹ ಬಹುಭಾಗ ಅತ್ಯಂತ ಉತ್ತಮವಾದಂತಹ ಅಂದರೆ ಸಾಧಕ ಜನರಿಗೆ ಭಗವಂತನ ದೃಷ್ಟಿಯಲ್ಲ ಅಂತ ಅದು ಹೇಳಿದ್ದಲ್ಲ, ಸಾಧಕ ಜನರಿಗೆ ಅನುಕೂಲ ಆಗುವಂತಹ ಉಪಾಯಗಳನ್ನು, ವಿಭೂತಿಗಳನ್ನು, ತನ್ನ ದಿವ್ಯ ಶಕ್ತಿಯನ್ನು, ತನ್ನ ವೈಭವದ ವಿಸ್ತಾರವನ್ನು ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ಆದರೂ ಅವಂದೇ ಮಾತಿನಲ್ಲಿ ಹೇಳಿದ ಹಾಗೆ ಹೇಳಿದ್ದು ಕಡಿಮೆಯೇ, ಬಿಟ್ಟಿದ್ದು ಹೆಚ್ಚೆ. ಹಾಗಾಗಿ ಅವನ ಸ್ವರೂಪ ಇಷ್ಟೇ ಇಷ್ಟು ನಮಗೆ ಸದ್ಯಕ್ಕೆ ಸಿಕ್ಕಿದ್ದು, ಆದರೆ ಸಿಗಬೇಕಾದದ್ದು ಇನ್ನೂ ಹೆಚ್ಚು. ಹಾಗಿದ್ದರೆ ಆ ಹೆಚ್ಚಾದದ್ರ ಬಗ್ಗೆ ಏನು ಅರ್ಜುನ ಪ್ರಶ್ನೆ ಕೇಳೋದಿಲ್ವಾ ಅಂದರೆ ಅವನು ನಾಳೆ 6 ಏನು ಪ್ರಶ್ನೆ ಕೇಳ್ತಾನೆ ಅಂತ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.